ಹಾಯ್ ಗೈಸ್, ಆ್ಯಕ್ಚುಲಿ ಈ ಸ್ಕಂದಗಿರಿ ಟ್ರೆಕ್ ನಿಮಗೆ ಸ್ವಲ್ಪ ಲೆಂತಿ ವಿಡಿಯೋ ಅನಿಸ್ಬೋದು. ಬಟ್ ನೀವು ಫುಲ್ ವಿಡಿಯೋ ಏನಾದರೂ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾಕೆ ಇಷ್ಟು ಲೆಂತಿ ಆಯಿತು ಅಂತ ಹೇಳ್ಬಿಟ್ಟು. ನಾನು ಪ್ರತಿಯೊಂದು ಇನ್ಫಾರ್ಮೇಷನು ಅದರಲ್ಲಿ ಆದರೆ ಇನ್ಕ್ಲೂಡ್ ಮಾಡಿದ್ದೀನಿ. ನಾನು ಕೆಳಗಡೆಯಿಂದ ಹೋಗೋದ್ರಿಂದ ಹಿಡಿದು ಹಿಲ್ ಟಾಪ್ ರೀಚ್ ಆಗಿ ಮತ್ತು ರಿಟರ್ನ್ ಬರೋದು ಎಲ್ಲ ಫುಲ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಾನು ಮೇಲೆ ಹೋಗೋವಾಗ ನಿಮಗೆ ದಾರಿ ಆದರೆ ತೋರಿಸ್ಲಿಲ್ಲ, ಯಾಕಂದರೆ ಫುಲ್ ಕತ್ಲೆ ಇತ್ತು. ಬಟ್ ರಿಟರ್ನ್ ಬರೋವಾಗಾದರೆ ನಿಮ್ಗೆ ಫುಲ್ ಡೀಟೇಲಾಗಿ ಎಲ್ಲ ಆದರೆ ತಿಳಿಸಿದ್ದೀನಿ. ನೀವು ಫಸ್ಟ್ ಆ ವಿಡಿಯೋ ನೋಡಿ ಆಮೇಲೆ ಹೇಳಿ ನಿಮಗೆ ಇಷ್ಟ ಆಯಿತಾ ಇಲ್ವಾ, ಇಲ್ಲ ಲೆಂತಿ ಆಯಿತಾ, ಇಲ್ಲ ಇನ್ಫಾರ್ಮೇಷನ್ ಎಲ್ಲ ಚೆನ್ನಾಗಿದೆಯಾ ಏನು ಅಂತ ಹೇಳ್ಬಿಟ್ಟು ಫುಲ್ ವೀಡಿಯೋ ಆದರೆ ನೋಡಿಬಿಟ್ಟು ಕಮೆಂಟಲ್ಲಾದರೆ ನನಗೆ ತಿಳಿಸಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಇನ್ಫಾರ್ಮೇಷನು ಎಷ್ಟು ಕೊಡಬೇಕು, ಎಷ್ಟು ಕಟ್ ಮಾಡ್ಬೇಕಂತ ಹೇಳ್ಬಿಟ್ಟು ನನಗೂ ಒಂಚೂರು ಐಡಿಯಾ ಬರುತ್ತೆ. ಸೊ ಆ್ಯಕ್ಚುಲಿ ನಾವು 1 ಇಯರಿಂದ ಈ ಟ್ರೆಕ್ ಪ್ಲಾನ್ ಮಾಡ್ತಿದ್ದು. ಸೀನರಿ ಫುಲ್ಲು ನೋಡಿ ಫುಲ್ ಕಂಗಾಲಾಗ್ಬಿಟ್ಟಿದೀನಿ. ಮಾತೇ ಬರ್ತಾ ಇಲ್ಲ ಹೇಳೋದಕ್ಕೆ. ಈ ಕಡೆ ನೋಡಿ ಹೋಗ್ಲಿ, ಇಲ್ಲಿ ಇನ್ನೊಬ್ರು ಸಿಕ್ಕವ್ರೆ. ಬ್ರೋ, ನಿಮ್ಮ ಹೆಸರು? ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಆ್ಯಕ್ಚುಲಿ ನಾನು ಸರಿಯಾಗಿ ಕಾಣ್ತಿಲ್ಲ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ. ಸೊ ನಾವು ಇವತ್ತು ಬಂದುಬಿಟ್ಟು ಸ್ಕಂದಗಿರಿ ಬೆಟ್ಟಕ್ಕೆ ಟ್ರೆಕ್ಕಿಂಗ್ ಆದರೆ ಹೋಗ್ತಾ ಇದ್ದೀವಿ. ಸೊ ನಾನು ನನ್ನ ಫ್ರೆಂಡ್ ಒಬ್ಬ, ಆ್ಯಕ್ಚುಲಿ ಇನ್ನೊಬ್ಬ ಬರಬೇಕಾಗಿತ್ತು. ಸೊ ಅವನು ಹ್ಯಾಂಡ್ ಕೊಟ್ಟ, ಬುಕ್ಕಿಂಗ್ ಎಲ್ಲ ಆದಮೇಲೆ ಇವತ್ತು ಮಾರ್ನಿಂಗ್ ಹ್ಯಾಂಡ್ ಕೊಟ್ಟವನು ನಾನು ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಸೊ ಬುಕ್ಕಿಂಗ್ ಆದಮೇಲೆ ಏನು ಮಾಡೋಕ್ಕಾಗಲ್ಲ, ನಾವು ಹೋಗ್ಬೇಕಂತ ಹೇಳ್ಬಿಟ್ಟು ನಾವು ಇಬ್ಬರೇ ಆದರೆ ಹೋಗ್ತಾ ಇದ್ದೀವಿ. ನನ್ನ ಫ್ರೆಂಡ್ ಲಿಖಿತ್ ಅಂತ ಅಲ್ಲಿದ್ದಾನೆ. ಸೊ ನಾನು ಅವ್ನು ಇವಾಗ ಹೋಗಿ ಟ್ರೆಕ್ಕಿಂಗ್ ಆದರೆ ಮಾಡ್ತೀವಿ. ಸೊ ಇಲ್ಲಿಂದ ನಮ್ಗೆ ಆಲ್ಮೋಸ್ಟ್ ಒಂದು 20 to 25 ಮಿನಿಟ್ಸ್ ಜರ್ನಿ ಆಗುತ್ತೆ. ನಾವು ಇವಾಗ ಹತ್ರನೇ ಇರೋದು ದೇವನಹಳ್ಳಿಯಿಂದ, ದೇವನಹಳ್ಳಿ ಪಕ್ಕದಲ್ಲಿ ಆವತಿ ಅನ್ನೋ ಊರಲ್ಲಿದ್ದೀವಿ. ಸೊ ಇವಾಗ ಟೈಮ್ ಬಂದುಬಿಟ್ಟು 3:40 ಆಗಿದೆ. ಐ ಥಿಂಕ್ ಅರೌಂಡ್ 4-5ಗೆಲ್ಲ ಅಲ್ಲಿ ರೀಚ್ ಆಗ್ತೀವಿ ನಾವು. ಸೊ ಅಲ್ಲಿ ಹೋಗ್ಬಿಟ್ಟು ಅಲ್ಲೇನಾದರೂ ಪ್ರೋಸೆಸ್ ಇದ್ದರೆ ಆ ಪ್ರೋಸೆಸ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಟ್ರೆಕ್ ಆದರೆ ಸ್ಟಾರ್ಟ್ ಮಾಡ್ತೀವಿ. ಸೊ ಇಲ್ಲಿ ನಮ್ಮ ಬೈಕ್ ಆದರೆ ರೆಡಿಯಾಗಿದೆ. ಸೊ ಇವಾಗ ಇಲ್ಲಿಂದ ಸ್ಟಾರ್ಟ್ ಮಾಡಿ ಅಲ್ಲಿ ಹೋಗ್ತೀವಿ. ನೋಡೋಣ ಅಲ್ಲಿ ಇನ್ನೂ ಏನೇನಾಗುತ್ತೋ ಪ್ರೋಸೆಸ್ ಎಲ್ಲ ಏನು ಅಂತ ಹೇಳ್ಬಿಟ್ಟು ನಿಮ್ಗೆ ಕ್ಲೀನಾಗಿ ಆದರೆ ಅಪ್ಡೇಟ್ ಮಾಡ್ತೀನಿ. ಇನ್ಯಾಕೆ ಲೇಟ್, ಬನ್ನಿ ಹೋಗೋಣ. ನಾವಿವಾಗ ಟ್ರೆಕ್ಕಿಂಗ್ ಬೇಸ್ ಪಾಯಿಂಟಲ್ಲಿ ರೀಚ್ ಆದ್ವಿ. ಟೈಮ್ ಬಂದುಬಿಟ್ಟು 4:08, ಒಂದು 3 ನಿಮಿಷ ಲೇಟ್ ಆಗಿದೆ. ನಾನು ಹೇಳಿದ್ದು 4:45ಗೆ ರೀಚ್ ಆಗ್ತೀನಿ ಅಂತ ಹೇಳ್ಬಿಟ್ಟು ಒಂದು 5 ನಿಮಿಷ ಲೇಟ್ ಆಗಿದೆ. ಬಟ್ ಆನ್ ಟೈಮ್ ರೀಚ್ ಆಗಿದ್ದೀವಿ. ಸೊ ಇವಾಗ ನಾವು ಬಂದುಬಿಟ್ಟು ಗುರು ಆಶ್ರಮ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ ಅವ್ರದ್ದೇ ಇದು ಆಶ್ರಮ. ಸೊ ಹಾಗಾಗಿ ಬೈಕ್ನೆಲ್ಲ ಇಲ್ಲೇ ಪಾರ್ಕ್ ಮಾಡಿ ಸೊ ಇವಾಗ ಟ್ರೆಕ್ಕಿಂಗ್ ಪಾಯಿಂಟ್ ಹತ್ರ ಆದರೆ ಹೋಗಬೇಕು. ಟ್ರೆಕ್ಕಿಂಗ್ ಪಾಯಿಂಟ್ ಇಲ್ಲಿಂದ ಒಂದು 200 ಮೀಟರ್ಸ್ ಆಗ್ಬೋದು. ಸೊ ನಡ್ಕೊಂಡಾದರೆ ಹೋಗ್ಬೇಕು ಇಲ್ಲಿಂದ. ಬೈಕ್ ಆ ಕಡೆ ಹಾಕಿದ್ರೆ ಸೇಫ್ ಇರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಹಾಕಿರೋದು. ಸೊ ಇಲ್ಲಾದರೆ ನನ್ನ ಫ್ರೆಂಡ್ ಅವ್ರದ್ದೇ ಆಗಿರೋದ್ರಿಂದ ಇಲ್ಲೆಲ್ಲರೂ ಇರ್ತಾರೆ. ಸೊ ಅವ್ರಿಗೇನು ಇನ್ಫಾರ್ಮ್ ಮಾಡಿಲ್ಲ, ಬಟ್ ಬಂದಮೇಲೆ ಮಾತಾಡಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಾದರೆ ಪಾರ್ಕ್ ಮಾಡಿದ್ದೀವಿ. ಸೊ ಬನ್ನಿ ಇದು ಬೇಸ್ ಪಾಯಿಂಟ್ ಹತ್ರ ಹೋಗೋಣ. ನಾವು ಇವಾಗ ಸ್ನ್ಯಾಕ್ಸ್ ಕೂಡ ತಗೊಂಡಿದ್ದೀರಿ. ಸೊ ಮೇಲೆ ಹೋದ್ಮೇಲೆ ಸುಸ್ತಾಗಿದ್ರೆ ಮೇಲೆ ತಿನ್ನೋಣ ಅಂತ ಹೇಳ್ಬಿಟ್ಟು ಸೊ 2 ಹೈಡ್ ಆ್ಯಂಡ್ ಸೀಕು, ಬಟಾಣಿ, ಬರ್ಫಿ ಎಲ್ಲ ತಗೊಂಡಿದ್ದೀರಿ. ಸೊ ನೋಡೋಣ ಯಾವ್ಯಾವ್ದು ಯೂಸ್ ಮಾಡ್ತೀವಿ, ಯಾವ್ಯಾವ್ದು ಯೂಸ್ ಮಾಡಲ್ಲ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ನಾವು ಸ್ಟಾರ್ಟ್ ಮಾಡಿದ್ದು ಬಂದುಬಿಟ್ಟು 4:22ಗೆ. ಇವಾಗ ಟೈಮ್ ಬಂದುಬಿಟ್ಟು 5:38 ಆಗಿದೆ. ಆಲ್ಮೋಸ್ಟ್ 1 hour 16 minutes ಆಗಿದೆ. ಸೊ ನಾವಾದರೆ 98% ರೀಚ್ ಆಗಿದ್ದೀವಿ. ಇನ್ನೆಲ್ಲೋ 2% ಇದೆ ಅಷ್ಟೇ. ಇಲ್ಲಿಂದ ವ್ಯೂ ಅಂತೂ ನೆಕ್ಸ್ಟ್ ಲೆವೆಲ್ ಕಾಣ್ತಿದೆ. ಬಟ್ ನಿಮಗೆ ಬರಬೇಕಾದ್ರೆ ಟ್ರಯಲ್ ತೋರಿಸೋಣ ಅಂದ್ಕೊಂಡೆ, ಒಂಚೂರು ಕಾಣಿಸ್ಲಿಲ್ಲ ಟ್ರಯಲ್ಲು. ಸೊ ಹಾಗಾಗಿ ನಾನು ರಿಟರ್ನ್ ಹೋಗೋಗಿ ತೋರಿಸೋಣ ಅಂತ ಹೇಳ್ಬಿಟ್ಟು ಸೈಲೆಂಟ್ ಆಗಿದ್ದೀನಿ. ಸೊ ಬಟ್ ಟ್ರಯಲ್ ಅಂತೂ ನೆಕ್ಸ್ಟ್ ಲೆವೆಲ್ಲು. ಬನ್ನಿ ಇನ್ನೂ ಮೇಲೆ ಹೋಗಿ ಇನ್ನೂ ಯಾವ ಥರ ಕಾಣುತ್ತೆ ಅಂತ ನೋಡೋಣ. ಆ್ಯಕ್ಚುಲಿ ಇವಾಗ ಮೋಡ ಏನಿಲ್ಲ, ಫಾಗು ಅಷ್ಟೊಂದು ಏನು ಕಾಣ್ತಿಲ್ಲ, ಕ್ಲಿಯರ್ ಆಗಿದೆ. ವ್ಯೂ ಅಂತೂ ಸಖತ್ತಾಗಿ ಕಾಣ್ತಿದೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಅದು ಬಂದುಬಿಟ್ಟು ಕಂದವಾರ ಕೆರೆ, ಇದು ಬಂದುಬಿಟ್ಟು ಚಿಕ್ಕಬಳ್ಳಾಪುರ ಟೌನು. ಆ ಕಡೆ ದೊಡ್ಡ ಕೆರೆ ಇದೆ, ಅದು ಬಂದುಬಿಟ್ಟು ಚಿಕ್ಕಬಳ್ಳಾಪುರ ಹೈವೇ ಪಕ್ಕದಲ್ಲಿರೋದು, ಶಿಡ್ಲಘಟ್ಟ ರೋಡಲ್ಲಿ ಸಿಗುತ್ತೆ ಆ ಕೆರೆ. ಸೊ ಅದು ಇದು ಬಂದುಬಿಟ್ಟು ಇಲ್ಲಿರೋದು ಬಂದುಬಿಟ್ಟು ಕಂದವಾರ ಕೆರೆ. ಸೊ ನಾವು ವೆಹಿಕಲ್ ಪಾರ್ಕ್ ಮಾಡಿರೋ ಪ್ಲೇಸ್ ಬಂದುಬಿಟ್ಟು ನಿಮಗೆ ಕಾಣಿಸ್ದೇ ಇರ್ಬೋದು, ಇಲ್ಲಿ ಚಿಕ್ಕದಾಗಿ ಲೈಟ್ ಕಾಣ್ತಿದೆ ಅಲ್ವಾ, ಅದು ನಾವು ಪಾರ್ಕ್ ಮಾಡಿದ್ದು. ಇದಾದರೆ ವ್ಯೂ ನೋಡಿ ಯಾವ ಥರ ಇದೆ ಸನ್ರೈಸು ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಅಲ್ಲಿ ಚಂದ್ರ ಕೂಡ ಇದೆ, ನೀವು ಅಲ್ಲಿ ನೋಡ್ತಾ ಇರ್ಬೋದು, ವೈಟ್ಗೆ ಚುಕ್ಕೆ ಥರ ಕಾಣ್ತಿದೆ ಇಲ್ಲಿ. ಸೊ ಅದು ಬಂದುಬಿಟ್ಟು ಚಂದ್ರ. ಇನ್ನೂ ಚಂದ್ರನೇ ಹೋಗಿಲ್ಲ, ಅದಕ್ಕೆ ಸೂರ್ಯ ಇನ್ನೂ ಬಂದಿಲ್ಲ. ಚಂದ್ರ ಹೋದ್ಮೇಲೆ ಸೂರ್ಯ ಬರ್ತಾನೆ. ಇನ್ನು ಇದು ಪೀಕ್ ಬಂದುಬಿಟ್ಟು. ಸೊ ನಾವು ಇವಾಗ ಅಲ್ಲಿ ಹೋಗೋಣ. ಇದು ಬಂದುಬಿಟ್ಟು ಕಲ್ಲು ಹೂವು, ಇಂಗ್ಲೀಷಲ್ಲಿ ಲೈಕನ್ಸ್ ಅಂತಾರೆ. ಇದು ಬಂದುಬಿಟ್ಟು ನಾವು ಪಲಾವಲ್ಲೆಲ್ಲ ಯೂಸ್ ಮಾಡ್ತೀವಿ. ಸೊ ಇದು ಬಂದುಬಿಟ್ಟು ಎಲ್ಲಂದ್ರಲ್ಲೇ ಬೆಳೆಯಲ್ಲ, ಎಲ್ಲಿ ನಾನ್ ಪಲ್ಯೂಟೆಡ್ ಏರಿಯಾಸ್ ಇರ್ತಾವಲ್ಲ ಅಲ್ಲಿ ಮಾತ್ರ ಇದು ಬರೋದು. ನೋಡಿ ಇಲ್ಲಿ ಕೀಳ್ತಿದ್ರು ಬರ್ತಿಲ್ಲ ಅಷ್ಟೊಂದು ಕ್ಲೀನಾಗಿ.
ಸೊ ಎಲ್ಲ ಕಚ್ಕೊಂಡ್ಬಿಟ್ಟಿದೆ, ಅಷ್ಟು ಚೆನ್ನಾಗಿ ಬೆಳೆಯುತ್ತೆ ಇದು. ಸೊ ತೋರಿಸೋಣ ಅಂತ ಹೇಳಿದ್ರೆ ಬರ್ತಾನೆ ಇಲ್ಲ ಅದು. ಇಲ್ಲಿ ನೋಡಿ ಸ್ವಲ್ಪ ಕಿತ್ಕೊಂಡು ತೋರಿಸ್ತಾ ಇದ್ದೀನಿ. ಸೊ ಇದು ವೆರಿ ರೇರ್ ಸಿಗೋದು, ಕಾಣಿಸೋದು. ಸೊ ಎಲ್ಲ ಪಲ್ಯೂಟೆಡ್ ಜಾಗದಲ್ಲೆಲ್ಲ ಇವೆಲ್ಲ ಬೆಳೆಯಲ್ಲ. ನೋಡಿ, ನೋಡ್ಕೊಂಡ್ಬಿಡಿ ಎಲ್ಲ ಕ್ಲೀನಾಗಿ. ಇಲ್ಲಿ ಟ್ರಯಲ್ ನೋಡಿ ನೀವು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಫುಲ್ ಡೆನ್ಸ್ ಫಾರೆಸ್ಟು, ನಿಮ್ಗೆ ಅಷ್ಟೊಂದು ಕ್ಲಿಯರಾಗಿ ಕಾಣ್ತಾನೂ ಇಲ್ಲ. ಅಲ್ಲಿ ನೋಡಿ ಸ್ವರ್ಗಕ್ಕೆ ಹೋದಂಗೆ ಐತೆ ಇಲ್ಲಿ ಹೋಗ್ತಾ ಇದ್ರೆ. ಫುಲ್ ಆ ಕಡೆ ಈ ಕಡೆ ಫುಲ್ಲು ಗಿಡ ಮರಗಳು, ಮಧ್ಯದಲ್ಲಿ ದಾರಿ. ಅಲ್ಲಿ ನಿಮಗೆ ಬೆಳಕು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಹೇಳ್ಬಿಟ್ಟು. ಸೊ ಆ್ಯಕ್ಚುಲಿ ನಮಗಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಸೊ ನಾವು ನಾನ್ ಸ್ಟಾಪಾಗಿ ನಡ್ಕೊಂಡು ಬರ್ತಾಯಿದ್ದೀವಿ. 1 hour, ಆಲ್ಮೋಸ್ಟ್ 1 hour 20-25 minutes ಆಯಿತು. ಎಲ್ಲೂ ರೆಸ್ಟೇ ತಗೊಂಡಿಲ್ಲ. ಮ್ಯಾಕ್ಸಿಮಮ್ ತಗೊಂಡಿದ್ರೆ ಫುಲ್ ಟ್ರಯಲ್ಗೆಲ್ಲ ಸೇರಿ ಒಂದು 5 to 10 minutes ತಗೊಂಡಿರ್ಬೋದು, ಅದೇ ಜಾಸ್ತಿ ಅಲ್ವಲಿಕ್ಕೆ. ಸೊ ನಾವಾದರೆ ಹಿಲ್ ಟಾಪ್ಗಾದರೆ ಬಂದಾಯಿತು. ವ್ಯೂ ನೋಡೋದಾದರೆ ನೀವು ನೆಕ್ಸ್ಟ್ ಲೆವೆಲ್ ಇದೆ, ತೋರಿಸ್ತೀನಿ ನಿಮ್ಗೀಗ. ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಫೈನಲಿ ಇವತ್ತಿಗಾದರೆ ಕುದುರಿದೆ. ಇವತ್ತು ಡೇಟ್ ಬಂದುಬಿಟ್ಟು June 4. ಸೊ ಎಲೆಕ್ಷನ್ ರಿಸಲ್ಟ್ ಡೇ. ಸೊ ನಾವು ಬಂದು ಇಲ್ಲಿ ಕ್ಲೀನಾಗಿ ಚಿಲ್ ಆಗ್ತಾ ಇದ್ದೀವಿ. ನೀವು ಹಿಂದ್ಗಡೆ ವ್ಯೂ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನನಗಂತೂ ಮಾತೇ ಬರ್ತಿಲ್ಲ ಅದನ್ನು ವರ್ಣಿಸೋಕ್ಕೆ. ಸೊ ಆಲ್ಮೋಸ್ಟ್ 1 year ಇಂದ ಪ್ಲಾನ್ ಮಾಡ್ತಿದ್ದು ಇವತ್ತಿಗಾಗಿದೆ. ಫೈನಲಿ ವಿ ಡಿಡ್ ಇಟ್. ಆ್ಯಕ್ಚುಲಿ ನಾವು 3 ಜನ ಬರಬೇಕಾಗಿತ್ತು. ಸೊ ಸ್ವಲ್ಪ ನನ್ನ ಫ್ರೆಂಡ್ ಒಬ್ಬ ಬರದೇ ಇರೋ ಕಾರಣದಿಂದ ಇಬ್ಬರೇ ಬಂದಿದ್ದೀವಿ. ಸೊ ಬಟ್ ಎಂಜಾಯ್ ಅಂತೂ ಸಖತ್ತಾಗಿ ಮಾಡ್ತಾ ಇದ್ದೀವಿ. ಇನ್ನೂ ಒಂದು 1 hour 1.5 hour ಇಲ್ಲೇ ಇರ್ತೀವಿ. ಈ ವೆದರ್ನೆಲ್ಲ ಎಂಜಾಯ್ ಮಾಡಿ, ವ್ಯೂಸ್ ಎಲ್ಲ ಕ್ಲೀನಾಗಿ ಶೂಟ್ ಆದರೆ ಮಾಡಿಕೊಂಡು, ಸನ್ರೈಸ್ ಆದರೆ ನೋಡಿಕೊಂಡು ಇಲ್ಲಿಂದ ಕೆಳಗಡೆ ಆದರೆ ಇಳಿತೀವಿ. ಸೊ ಟ್ರಯಲ್ ಕೂಡ ನಿಮಗೆ ಅಷ್ಟೊಂದು ಕಷ್ಟ ಏನಿರಲ್ಲ. ನಾವು ಕಂಟಿನ್ಯೂಸ್ ಆಗಿ ಬಂದಿರೋದ್ರಿಂದ 1 hour 20 minutes, ಆಲ್ಮೋಸ್ಟ್ 1 hour 20 minutes ಅಲ್ಲಿ ರೀಚ್ ಆದ್ವಿ. ಬಟ್ ಟ್ರಯಲ್ ಅಂತೂ ನಂಗಂತೂ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಆಗಿದ್ದು ಕುಮಾರ ಪರ್ವತಗೆ ಏನು ಕಡಿಮೆ ಇಲ್ಲ. ನಾನು ಆಲ್ರೆಡಿ ಕುಮಾರ ಪರ್ವತ ಟ್ರೆಕ್ ಮಾಡಿರೋದ್ರಿಂದ ಹೇಳ್ತಾ ಇದ್ದೀನಿ. ಸೊ ಅದೇ ಥರ ಟ್ರಯಲ್ ಇದೆ. ನಿಮ್ಗೆ ಹೋಗ್ಬೇಕಾದ್ರೆ ತೋರಿಸ್ತೀನಿ, ಬರಬೇಕಾದ್ರೆ ಫುಲ್ ಕತ್ಲೆ ಇತ್ತು. ಸೊ ಹಾಗಾಗಿ ಏನು ತೋರ್ಸೋಕ್ಕಾಗಲಿಲ್ಲ. ಸೊ ಹೋಗ್ಬೇಕಾದ್ರೆ ನಿಮ್ಗೆ ಟ್ರಯಲ್ ಕೂಡ ತೋರಿಸ್ತೀನಿ. ನಿಮಗೆ ಹೇಗೆ ಅನ್ನಿಸ್ತು, ಟ್ರಯಲ್ ಹೇಗಿತ್ತು ಅಂತ ನೀವು ಕೂಡ ಕಮೆಂಟಲ್ಲಿ ತಿಳಿಸಿ. ಸೊ ಹೋಗ್ತಾ ಹೋಗ್ತಾ ಸಿಗೋಣ. ಫಸ್ಟ್ ಆದರೆ ಈ ವ್ಯೂಸ್ನಾದರೆ ಎಂಜಾಯ್ ಮಾಡೋಣ. ನಾವಿವಾಗಾದರೆ ಹಿಲ್ ಟಾಪಲ್ಲಿ, ಎಕ್ಸಾಕ್ಟ್ ಹಿಲ್ ಟಾಪಲ್ಲಿ ಇದ್ದೀವಿ. ಸೊ ನೀವು ಇಲ್ಲಿ ಏನು ನೋಡ್ತಿದ್ದೀರಾ 3 ಬೆಟ್ಟಗಳು. ಇದು ಆ್ಯಕ್ಚುಲಿ 5 ಬೆಟ್ಟ ಇರೋದು, ಇಲ್ಲಿ 5 ಬೆಟ್ಟ ಇರೋದು. ಸೊ ಒಂದು ಬಂದುಬಿಟ್ಟು ನಾವಿವಾಗಿರೋದು ಸ್ಕಂದಗಿರಿ, ಇದು ಬಂದುಬಿಟ್ಟು ಚೆನ್ನಗಿರಿ, ಇದು ಬಂದುಬಿಟ್ಟು ನಂದಿಗಿರಿ. ಸೊ ನಂದಿ ಹಿಲ್ಸ್ ಏನಂತೀರಿ ನೀವು, ಅದು ನಂದಿ ಹಿಲ್ಸು. ಸೊ ಅದನ್ನು ನಂದಿಗಿರಿ ಅಂತಲೂ ಅಂತಾರೆ. ಇನ್ನು ಆ ಕಡೆ ಎರಡು ಬೆಟ್ಟ ಮಧ್ಯದಲ್ಲಿ ಕಾಣ್ತಿರೋದು ಬಂದುಬಿಟ್ಟು ಬ್ರಹ್ಮಗಿರಿ. ಇನ್ನೊಂದು ಆ ಕಡೆ ಇದೆ, ಅದು ಬಂದುಬಿಟ್ಟು ದಿಬ್ಬಗಿರಿ. ಸೊ ನಿಮಗೆ ದಿಬ್ಬಗಿರಿ ಕಾಣ್ತಿಲ್ಲ. ಸೊ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕಲ್ಲಿ ಫಸ್ಟ್ ಹೈಯೆಸ್ಟ್ ಹಿಲ್ ಬಂದುಬಿಟ್ಟು ಇದು ನಂದಿ ಹಿಲ್ಸು. ಸೆಕೆಂಡ್ ಬಂದುಬಿಟ್ಟು ನಾವಿವಾಗ ಏನಿರೋದು ಸ್ಕಂದಗಿರಿ, ಇದು ಸೆಕೆಂಡ್ ಹಿಲ್ ಟಾಪು. ಸೊ ನೀವು ಇಲ್ಲಿ ವ್ಯೂಸ್ ಆದರೆ ನೆಕ್ಸ್ಟ್ ಲೆವೆಲಲ್ಲಿ ನೋಡ್ಬೋದು. ಬಟ್ ಆ್ಯಕ್ಚುಲಿ ಇದು ಇನ್ನೂ ಕಡಿಮೆ. ಸೊ ನೀವೇನಾದರೂ ಜುಲೈ ಆದಮೇಲೆ ಏನಾದರೂ ಬಂದರೆ ಇಲ್ಲೆಲ್ಲ ಫುಲ್ಲು ಕ್ಲೌಡ್ಸ್ ತುಂಬ್ಕೊಂಡ್ಬಿಟ್ಟಿರ್ತವೆ. ನೀವು ಅಲ್ಲೇನು ನೋಡ್ತಿದ್ದೀರಾ 2 ಬೆಟ್ಟ ಮಧ್ಯದಲ್ಲಿ. ಸೊ ಆ ಥರ ಫುಲ್ ಇನ್ನೂ ಡೆನ್ಸ್ ಆಗಿರುತ್ತೆ, ಅದು ಕೂಡ ಲೈಟ್ ಆ್ಯಕ್ಚುಲಿ. ಸೊ ಜುಲೈ ಮಂತ್ ಆದಮೇಲೆ ಏನಾದರೂ ಬಂದರೆ ನೀವು ಇಲ್ಲಿ ಕೂಡ ಫುಲ್ಲು ಕವರ್ ಆಗಿಬಿಟ್ಟಿರುತ್ತೆ, ನಿಮ್ಗೆ ಇದೇನೂ ಕಾಣಿಸಲ್ಲ ಆ್ಯಕ್ಚುಲಿ. ಸೊ ನೆಕ್ಸ್ಟ್ ಲೆವೆಲಲ್ಲಿ ಸಿಗುತ್ತೆ. ಆವಾಗ ಕೂಡ ಇನ್ನೊಂದು ಸತಿ ಬಂದು ನಾನು ವ್ಲಾಗ್ ಆದರೆ ಮಾಡ್ತೀನಿ. ಸೊ ಇವಾಗಾದರೆ ಈ ವ್ಯೂನ ಎಂಜಾಯ್ ಮಾಡಿ. ಆ್ಯಕ್ಚುಲಿ ಇದು ಸರ್ ಎಂ ವಿಶ್ವೇಶ್ವರಯ್ಯ ಹುಟ್ಟಿರೋ ಊರು ಬಂದುಬಿಟ್ಟು ಇದೆ ಮುದ್ದೇನಲ್ಲಿ. ಸೊ ಅಲ್ಲಿ ಸಮಾಧಿ ಕೂಡ ಇದೆ ವಿಶ್ವೇಶ್ವರಯ್ಯ ಅವ್ರದ್ದು. ವ್ಯೂ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ನಾವಂತೂ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ. ಸೊ ನಾನು ನನ್ನ ಫ್ರೆಂಡ್ ಇಬ್ಬರೇ ಬಂದಿದ್ದೀವಿ, ಇನ್ನೊಬ್ಬ ಮಿಸ್ ಆಗ್ತಾವನೆ. ಸೊ ಸ್ವಲ್ಪ ಹೊತ್ತಾದರೆ ಈ ಕೂಲ್ ವೆದರ್ನ ಎಂಜಾಯ್ ಮಾಡಿಕೊಂಡು, ಸನ್ರೈಸ್ ಇನ್ನೂ ಆಗಿಲ್ಲ, ಸನ್ರೈಸ್ ಅಲ್ಲಿ ಆಗ್ತಿದೆ. ಸೊ ಸನ್ರೈಸ್ ಆಗೋವರೆಗೂ ವೆಯ್ಟ್ ಮಾಡಿ, ಸನ್ರೈಸ್ ಆದಮೇಲೆ ಕೆಳಗಡೆ ಆದರೆ ಇಳಿಯೋಕ್ಕಾದರೆ ಟ್ರೈ ಮಾಡ್ತೀವಿ. ಟ್ರಯಲ್ ಅಂತೂ ಸಖತ್ತಾಗಿದೆ. ನಮಗೆ ಯಾವ ಕುಮಾರ ಪರ್ವತಕ್ಕೂ ಕಡಿಮೆ ಇಲ್ಲ. ಸೊ ನಾನು ಕುಮಾರ ಪರ್ವತ ವ್ಲಾಗ್ ಮಾಡಿಲ್ಲ, ಅಷ್ಟೊತ್ತಿಗೆ ಯೂಟ್ಯೂಬ್ ಚಾನಲ್ ಓಪನ್ ಆಗಿರಲಿಲ್ಲ. ಸೊ ಅದಕ್ಕಾಗಿ ಅದು ಮಾಡಿಲ್ಲ. ಸೊ ಅದಕ್ಕೇನು ಕಡಿಮೆ ಇಲ್ಲ ಅಂತ ಅನ್ನಿಸ್ತು ನನಗಂತೂ ಟ್ರಯಲ್ಲು. ಸೊ ನಿಮಗೂ ಹೋಗ್ಬೇಕಾದ್ರೆ ರಿಟರ್ನ್ ತೋರಿಸ್ತೀನಿ. ಸೊ ಹೇಗಿದೆ ಅಂತ ನೀವು ಕಮೆಂಟಲ್ಲಿ ತಿಳಿಸಿ. ಇವಾಗಾದರೆ ಫಸ್ಟು ಎಂಜಾಯ್ ಮಾಡೋಣ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಕನ್ಸ್ಟ್ರಕ್ಷನಲ್ಲಿ ಯಾವ ಥರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಟೆಂಪಲ್ಸ್ ಆಗಿರ್ಬೋದು, ಆ ಫ್ಲಾಗ್ ಆಗಿರ್ಬೋದು. ಇದ್ರ ಹಿಂದೆ ಇನ್ನೊಂದಿದೆ. ಸೊ ಅದನ್ನು ನಿಮಗೆ ತೋರಿಸ್ತೀನಿ. ಸೊ ಇಲ್ಲಾದರೆ ಆಲ್ರೆಡಿ ಕೆಲವರು ಎಂಜಾಯ್ ಮಾಡ್ತಿದ್ದಾರೆ ವ್ಯೂಸ್ನ. ಸೊ ಇದು ಬಂದುಬಿಟ್ಟು ಟೆಂಪಲ್ಲು, ಶಿವ ಟೆಂಪಲ್ಲು. ನಾನು ಶೂಸ್ ಹಾಕಿರೋದ್ರಿಂದ ಒಳಗಡೆ ಹೋಗಲಿಲ್ಲ. ಸೊ
ಇಲ್ಲಿ ವ್ಯೂಸ್ ಒಂದಿದೆ, ನೋಡ್ತಾ ಇರ್ಬೋದು ನೀವು ವ್ಯೂ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಇನ್ನೊಂದು ಕಟ್ಟಿದ್ದಾರೆ. ಈ ಕಲ್ಲುಗಳೆಲ್ಲ ಅದು ಯಾವ ಥರ ಕಟ್ ಮಾಡಿದ್ರು, ಯಾವ ಥರ ಇಲ್ಲಿಗೆ ತಗೊಂಡು ಬಂದರು ಅಂತ ನನಗಂತೂ ಒಂದು ಚೂರು ಐಡಿಯಾ ಇಲ್ಲ. ಬಟ್ ಇದಂತೂ ವ್ಯೂ ಇದು ಕೂಡ ಸಖತ್ತಾಗಿದೆ, ನೆಕ್ಸ್ಟ್ ಲೆವೆಲ್ ಇದೆ. ಇದು ಬಂದುಬಿಟ್ಟು ಗೌರಿಬಿದನೂರು ಸೈಡ್ ಹೋಗೋದು ರೂಟು. ಸಖತ್ತಾಗಿದೆ ಅಲ್ವಾ ವ್ಯೂ? ಫಾರೆಸ್ಟ್ ನೋಡಿ ಇಲ್ಲಿ ಯಾವ ಥರ ಇದೆಯಾ ಫಾರೆಸ್ಟ್ ಏರಿಯಾ. ಇಲ್ಲಿ ನೋಡಿ ಲೈಕನ್ಸ್ ಎಷ್ಟೊಂದಿದೆ ಅಂತ ಹೇಳ್ಬಿಟ್ಟು. ಇದೆಲ್ಲ ಲೈಕನ್ಸೇ. ಸೊ ಸಖತ್ತಾಗಿದೆ ಇದಂತೂ. ಸೊ ಇಲ್ಲಿ ವಾಟರ್ ಪಾಂಡ್ ಬೇರೆ ಇದೆ. ಸೊ ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ. ವಾಟರ್ ಪಾಂಡ್ ಅಷ್ಟೊಂದು ಕ್ಲೀನಾಗಿ ಕಾಣ್ತಿಲ್ಲ. ಸೊ ನೋಡಿ, ರೈನಿ ಸೀಸನ್ ಎಲ್ಲ ಬಂದರೆ ನಂಗೆ ತಿಳಿದು ಇದೆಲ್ಲ ನೀರಿಂದ ತುಂಬ್ಕೊಂಡು ಬಿಟ್ಟಿರುತ್ತೆ. ಸೊ ವ್ಯೂ ಅಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಅಷ್ಟೊಂದು ಚೆನ್ನಾಗಿದೆ. ಸೊ ಇದೆಲ್ಲ ಹಿಲ್ಸು. ಸೊ ಇಲ್ಲೇ ಈ ಸೈಡೇ ಈಶಾ ಬರೋದು ನಿಮಗೆ. ಸೊ ಈ ಬೆಟ್ಟಗಳ ಆ ಕಡೆ ಈಶಾ ಬರುತ್ತೆ. ಸೊ ಫಸ್ಟ್ ಎಂಜಾಯ್ ದ ವ್ಯೂಸ್. ಇದು ಬಂದುಬಿಟ್ಟು VTU. ಸೊ ಹೊಸ್ದಾಗಿ ಕಟ್ಟಿರೋದು ಇಲ್ಲಿ. ಸೊ ಇದು ಬಂದುಬಿಟ್ಟು ಸತ್ಯಸಾಯಿ ಹಾಸ್ಪಿಟಲ್ಲು. ಸೊ ಮೊದಲು ಕಾಲೇಜ್ ಇತ್ತು, ಹಾಸ್ಪಿಟ್ಲ್ ಮಾಡಿರೋದು. ಸೊ ನಾವು ಆ್ಯಕ್ಚುಲಿ ಟಾಪ್ ಬರೋವರೆಗೂ ಒಂದು ಡ್ರಾಪು ನೀರು ಕುಡ್ದಿಲ್ಲ. ಸೊ ಇವಾಗ ನಮ್ಮ ಲಿಖಿತ್ ಸ್ವಲ್ಪ ಕುಡ್ದ, ನಾನು ಇನ್ನೂ ಕುಡ್ದಿಲ್ಲ. ಸೊ ಸ್ವಲ್ಪ ನೀರು ಕುಡ್ದು ಆಮೇಲೆ ಹಿಂದ್ಗಡೆ ನಮ್ಮ ಫ್ರೆಂಡ್ಸ್ ಇದ್ದಾರೆ. ಸೊ ಚಿಕ್ಕಬಳ್ಳಾಪುರದವರು, ಅವ್ರನ್ನ ಹೋಗಿ ಸ್ವಲ್ಪ ಮಾತಾಡ್ಸೋಣ. ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗವ್ರೆ. ಸೊ ಹಾಗಾಗಿ ಹೋಗಿ ಕ್ಲೀನಾಗೆಲ್ಲ ವ್ಯೂಸ್ ಹೆಂಗೆ ಎಕ್ಸ್ಪೀರಿಯನ್ಸ್ ಆಯಿತು ಅವ್ರಿಗೆ, ಟ್ರೆಕ್ ಎಲ್ಲ ಹೋಗಿ ಮಾತಾಡ್ಸೋಣ ಬನ್ನಿ. ಇಲ್ಲಿ ಇನ್ನೊಬ್ರು ಸಿಕ್ಕವ್ರೆ. ಬ್ರೋ ನಿಮ್ಮ ಹೆಸರು? ನಮ್ಮ ಹೆಸರು ಗಿರೀಶ್ ಅಂತ. ಗಿರೀಶ್ ಅಂತ. ಯಾವ ಊರು ಬ್ರೋ ನಿಮ್ಮದು? ನಮ್ಮದು ಇದೆ ಚಿಕ್ಕಬಳ್ಳಾಪುರ. ನಾವು ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಹೇಳ್ತೀರಾ? ನಾವು ಇಲ್ಲಿಗೆ ಬರ್ತಾ ಇರೋದು ಮೂರನೇ ಸಲ. ಆ್ಯಕ್ಚುಲಿ ಇಲ್ಲಿ ಇವಾಗ ನೋಡ್ತಾ ಇರೋ ವೆದರ್ ಬೇರೆ ಇನ್ನೂ ಇದಕ್ಕಿಂತ ಸೂಪರ್ ಆಗಿರುತ್ತೆ ಆಲ್ಮೋಸ್ಟ್. ಸೊ ಆ ವ್ಯೂ ನೋಡ್ಬೇಕಂದ್ರೆ ಯಾವ್ದು ಮಂತಲ್ಲಿ ಬರ್ಬೇಕು? ನೆಕ್ಸ್ಟ್ ಮಂತ್ ಬ್ರೋ, ಖಂಡಿತ. July. ಅಂದ್ರೆ ಸ್ವಲ್ಪ ಸೇಫ್ಟಿ ಬ್ರಿಗೇಡ್ಸ್ ಎಲ್ಲ ತಗೊಂಡ್ ಬರ್ಬೇಕು, ಯಾಕಂದ್ರೆ ತುಂಬಾ ಸ್ಲೈಡ್ ಆಗುತ್ತೆ. ಇವಾಗ ನೀವು ಬಂದಿರೋದಕ್ಕೆ ನಿಮ್ಗೆ ಗೊತ್ತಾಗಿರುತ್ತಲ್ಲ ಯಾವ ರೇಂಜ್ ಬಂದಿರುತ್ತೆ ಅಂತ. ಇಲ್ಲಿ ಬರೋದಕ್ಕೆ ಆಲ್ಮೋಸ್ಟ್ ಇಲ್ಲಿಂದ ಹತ್ತಕ್ಕಾಗಲ್ಲ ಬ್ರೋ. ಇವಾಗಲೇ ಸ್ವಲ್ಪ ತುಂಬಾ ಜಾಗ ಇರುತ್ತೆ, ಸ್ಲಿಪ್ ಆಗುತ್ತೆ ರೈನಿ ಸೀಸನ್ ಅಲ್ಲಿ. ಅವಾಗ ಇನ್ನೂ ಸ್ವಲ್ಪ ರೈನಿ ಸೀಸನ್ ಅಲ್ಲಿ ಬಂದ್ರೆ ಇನ್ನೂ ಸ್ಲಿಪ್ ಆಗುತ್ತೆ. ಬಟ್ ವ್ಯೂ ಮಾತ್ರ ಮೇಲೆ ಬಂದ್ರೆ ನೀವು ಹತ್ತಿರದೆಲ್ಲ ಮರ್ತೋಗ್ಬಿಡ್ತೀರಾ ಒಂದೇ ನಿಮಿಷದಲ್ಲಿ. ಇನ್ನೊಂದೇನಂದ್ರೆ ಇವಾಗಾದ್ರೂ ಕ್ಲೌಡ್ ಇಲ್ಲಿ ಮುಂದೆಗಡೆ ಇರೋ ಗಿಡ ಕಾಣಿಸ್ತಾ ಇದೆ. ಇನ್ನೂ ಕ್ಲೌಡ್ಸ್ ಜಾಸ್ತಿ ಆದ್ರೆ ಮುಂದೆಗಡೆ ಇರೋದು ಕೂಡ ಕಾಣಿಸಲ್ಲ, ಅಷ್ಟು ಕ್ಲೌಡ್ಸ್ ಇರುತ್ತೆ. ಅಷ್ಟೊಂದು ತುಂಬಾ ಚೆನ್ನಾಗಿರುತ್ತೆ. ಓಕೆ ಬ್ರೋ, ಥ್ಯಾಂಕ್ ಯು ಬ್ರೋ. ನೀವೇನು ಎಕ್ಸ್ಪೀರಿಯನ್ಸ್ ಮಾಡಿದ್ರಿ? ನಂಗಂತೂ ಸಖತ್ತಾಗಿ ಇಷ್ಟ ಆಯ್ತು. ಆಕ್ಚುಲಿ ನಾನು ಫಸ್ಟ್ ಟೈಮ್ ಬರ್ತಿರೋದು. ನಾವು 1 year ಇಂದ ಪ್ಲಾನ್ ಮಾಡ್ಕೊಂಡು ಬರ್ಬೇಕು ಅಂತ 1 year ಇಂದ ಪ್ಲಾನ್ ಮಾಡ್ತಿದ್ವಿ. ಬಟ್ ಇವತ್ತಿಗೆ ಇದು ಸಕ್ಸಸ್ ಆಯ್ತು. ಸೊ ನಂಗಂತೂ ಪ್ರೆಸೆಂಟ್ ಆದ್ರೆ ಈ ವ್ಯೂ ಆದ್ರೂ ಸಖತ್ತಾಗಿತ್ತು. ಬಟ್ ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲೆಲ್ಲ ನೋಡ್ತಿದ್ದೆ ನಾನು, ಫುಲ್ ಎಲ್ಲ ಕ್ಲೌಡಿ ಆಗಿರೋದು. ಅದು ನೆಕ್ಸ್ಟ್ ಮಂತ್ ನೀವು ಹೇಳ್ದಂಗೆ ನೆಕ್ಸ್ಟ್ ಮಂತ್ ಬರಬೇಕು. ಸೊ ಇಲ್ಲ, ಇನ್ನೂ ಸ್ವಲ್ಪ ಹೊತ್ತು ವೇಟ್ ಮಾಡ್ಬೋದು. ಬಟ್ ಆದ್ರೆ ಇನ್ನೊಂದೇನಂದ್ರೆ ಕ್ಲೌಡ್ಸ್ ಬರ್ಬೋದು. ಇಫ್ ಇನ್ ಕೇಸ್ ಏನಂದ್ರೆ ಮಿನಿಮಮ್ ಅಂದ್ರೆ 7 o'clock ಬರುತ್ತೆ. ಆಕ್ಚುಲಿ ಅಲ್ಲಿ ಫುಲ್ ಕ್ಲೌಡ್ ಕಾಣ್ತಿದೆ ಅಲ್ವಾ? ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಸೇಮ್ ಕ್ಲೌಡ್ಸ್ ಇಲ್ಲಿ ನಿಮ್ಗೆ ಇನ್ನೂ ಹತ್ರದಲ್ಲಿ ಕಾಣಿಸ್ತದೆ. ನೀವು ಸ್ಟೆಪ್ ಹಾಕಿದ್ರೆ ನಡ್ಕೊಂಡು ಹೋಗ್ಬೋದಲ್ಲ, ಆ ತರ ಫೀಲ್ ಆಗುತ್ತೆ. ಆತರ ಎಲ್ಲ ಏನಿಲ್ಲ ಬ್ರೋ, ಎಲ್ಲರಿಗೂ ಒಂದೇ. ಬಟ್ ಆಧಾರ್ ಕಾರ್ಡ್ ಇಸ್ ಕಂಪಲ್ಸರಿ. ತಗೊಂಡ್ ಬರ್ಬೇಕಾದ್ರೆ ಒಂದ್ ಸ್ವಲ್ಪ ತಗೊಂಡ್ ಬನ್ನಿ, ಅದನ್ನು ಒಳ್ಳೆದೇ. ಫೋಟೋ ಕಾಪೀಸ್ ಎಲ್ಲ ಇದ್ರೂ ಸಾಕು. ಲೋಕಲ್ಸ್ ಫ್ರೀ ಅಂತಾರಲ್ವಾ? ಲೋಕಲ್ಸ್ಗೆ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಇಲ್ಲಿರೋರ್ಗೆ ಅಂದ್ರೆ ಸರೌಂಡಿಂಗ್ಸ್ 1-2 kilometers ಇಲ್ಲಿರೋರ್ಗೆ ಫ್ರೀ ಇರುತ್ತೆ. ಈ ಕಡೆ ನೋಡಿ ಹೋಗ್ಲಿ. ಇವ್ರು ಬಂದ್ಬಿಟ್ಟು ದೇವನಹಳ್ಳಿ ಅವರು. ನೀವು ಬ್ರೋ? ಯಲಹಂಕದವರು. ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆದ್ರು ರೀಸೆಂಟ್ ಆಗಿ. ಸೊ ಬ್ರೋ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ. ಆ್ಯಕ್ಚುಲಿ ನಮಗೆ ಒಬ್ಬ ಸಬ್ಸ್ಕ್ರೈಬರ್ ಆದರೆ ಸಿಕ್ಕಿದ್ರು ಚಿಕ್ಕಬಳ್ಳಾಪುರದವರು. ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಸಖತ್ತಾಗಿ ಶೇರ್ ಮಾಡಿದ್ರು. ಸೊ ಅವ್ರು ಹೇಳ್ದಂಗೆ ಇದು ಬಂದ್ಬಿಟ್ಟು ಜೂನ್ ಮಂತು. ಸೊ ನೆಕ್ಸ್ಟ್ ಮಂತ್ ಏನಾದರೂ ಬಂದರೆ ರೈನಿ ಸೀಸನಲ್ಲಿ ಇಲ್ಲೆಲ್ಲ ಫುಲ್ ಕ್ಲೌಡ್ಸು. ನೀವೇನು ನೋಡ್ತಿದ್ದೀರಾ ಈ ವೆದರು ಇದೇನೂ ಕಾಣಲ್ವಂತೆ. ನೀವು ಅಲ್ಲಿ ದೂರದಲ್ಲಿ ಏನು ನೋಡ್ತಿದ್ದೀರಾ ಫುಲ್ ಫಾಗು. ಸೊ ಆ ಥರ ಇಲ್ಲಿ ನಿಮ್ಗೆ ಇದೇನು ಕಾಣ್ದಿರ ಫುಲ್ಲು ಕ್ಲೌಡ್ ಆದರೆ ಮುಚ್ಕೊಂಡ್ಬಿಡುತ್ತಂತೆ. ಸೊ ಹಾಗಾಗಿ ನಾವು ಜುಲೈ ಆದಮೇಲೆ ಒಂದ್ಸತಿ ಬಂದು ಟ್ರೈ ಮಾಡೋಣ ಯಾವ ಥರ ಇರುತ್ತೆ ವ್ಯೂ ಏನು ಅಂತ. ನೀವು ಅಲ್ಲಿ ಸನ್ರೈಸ್ ನೋಡ್ಬೋದು ಯಾವ ಥರ ಆಗ್ತಿದೆ ಅಂತ ಹೇಳ್ಬಿಟ್ಟು. ಇನ್ನೂ ಕಂಪ್ಲೀಟ್ ಸನ್ರೈಸ್ ಆಗಿಲ್ಲ. ಸೊ ನಾವು ಕಂಪ್ಲೀಟ್ ಸನ್ರೈಸ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ, ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು. ಕಂಪ್ಲೀಟ್ ಸನ್ರೈಸ್ ಇನ್ನೂ ಆಗಿಲ್ಲ. ಸೊ ಪಾರ್ಷಿಯಲಿ ಸನ್ರೈಸ್ ಆಗಿದೆ. ಸೊ ಇನ್ನೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಈ ವ್ಯೂನೆಲ್ಲ ಎಂಜಾಯ್ ಮಾಡ್ಕೊಂಡಾದ್ರೆ ಇಲ್ಲಿಂದ ಸ್ಟಾರ್ಟ್ ಆಗ್ತೀವಿ ಕೆಳಗಡೆಗೆ. ಎಕ್ಸ್ಪೀರಿಯನ್ಸ್ ತಿಳಿಸಿ ಬ್ರೋ, ಹೇಗೆ ಅನ್ನಿಸ್ತು ಏನು ಅಂತ ಟ್ರೆಕ್ ಬಗ್ಗೆ ಹೇಳಿ ಬ್ರೋ. ಪರವಾಗಿಲ್ಲ ಹೇಳಿ ಬ್ರೋ, ಅಯ್ಯೋ ಅದ್ರಲ್ಲಿ ಏನಿದೆ.
ಮಸ್ತ್ ಇದೆ ಸೀನರಿ. ಫುಲ್ಲು ನೋಡಿ ಫುಲ್ ಕಂಗಾಲಾಗ್ಬಿಟ್ಟಿದೀನಿ. ಮಾತೇ ಬರ್ತಾ ಇಲ್ಲ ಹೇಳೋದಕ್ಕೆ. ತುಂಬಾ ಖುಷಿ ಆಗ್ತಿದೆ, ತುಂಬಾ ಚೆನ್ನಾಗಿದೆ. ಇಷ್ಟ ಹೇಳಿ ನಾನು 2 ಮಾತಲ್ಲಿ ಮುಗಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಬ್ರೋ. ನಮ್ಮ ಹುಡುಗ ಅಲ್ಲಿ ಫುಲ್ ಸಾಹಸ ಮಾಡಿ ಕೆಳಗಡೆ ಇಳಿತಾವನೆ. ಸೊ ನಾವು ಆ್ಯಕ್ಚುಲಿ ಮೇಲೆ ಹೋಗಿದ್ವಿ, ಮೇಲೆಯಿಂದ ಕೂಡ ವೀಡಿಯೋ ಶೂಟ್ ಮಾಡಿದ್ದೀನಿ. ಸೊ ಅವ್ರ ಹತ್ರ ರಿವ್ಯೂ ಎಲ್ಲ ತಗೊಂಡಿದ್ದು ಮೇಲೇ. ಸೊ ಹಾಗಾಗಿ ಇವಾಗ ನಮ್ಮ ಹುಡುಗ ಸಾಹಸ ಪಟ್ಟು ಕೆಳಗಡೆ ಇಳಿತಾವನೆ. ಆ್ಯಕ್ಚುಲಿ ನೀವು ಮೇಲೆ ಬಂದಿದ್ದ ತಕ್ಷಣ ನಿಮ್ಗೆ ಈ ಬೋರ್ಡ್ ಆದರೆ ಸಿಗುತ್ತೆ, ಶಿವನ ದೇವಸ್ಥಾನದ ಮುಂದೆ. ಸೊ ಇದರಲ್ಲಿ ಫುಲ್ ಡೀಟೇಲ್ಸ್ ಆದರೆ ಇರುತ್ತೆ ಕನ್ನಡದಲ್ಲಿ. ಇಂಗ್ಲೀಷಲ್ಲಿ ಸ್ವಲ್ಪ ಕಡಿಮೆ ಇದೆ ಇನ್ಫಾರ್ಮೇಷನ್ನು, ಬಟ್ ಕನ್ನಡಲ್ಲಂತೂ ಫುಲ್ ಇನ್ಫಾರ್ಮೇಷನ್ ಇದೆ. ಇದು ಬಂದುಬಿಟ್ಟು ಬ್ಯಾಂಗ್ಳೂರಿಂದ 60 ಕಿಲೋಮೀಟರ್ಸ್ ಆಗುತ್ತೆ, ಚಿಕ್ಕಬಳ್ಳಾಪುರದಿಂದ 5 ಕಿಲೋಮೀಟರ್ ಆಗುತ್ತೆ. ಸೊ ಇದು ಬಂದುಬಿಟ್ಟು ಟ್ರೆಕ್ ಡಿಸ್ಟೆನ್ಸ್ ಬಂದುಬಿಟ್ಟು 1 ಸೈಡ್ 4 ಕಿಲೋಮೀಟರ್ಸು, 2 ಸೈಡ್ ಬಂದುಬಿಟ್ಟು ನಿಮಗೆ 8 ಕಿಲೋಮೀಟರ್ಸ್ ಆಗುತ್ತೆ. ಇದು ಬಂದುಬಿಟ್ಟು 17th ಸೆಂಚುರಿ ಇದಂತೆ. ಸೊ ಎಲ್ಲೋ 17th ಸೆಂಚುರಿ ಇಲ್ಲೆಲ್ಲೋ ನೋಡಿದ್ವಿ ನಾವು. ಸೊ ಇಲ್ಲಿದೆ ನೋಡಿ 17th ಸೆಂಚುರಿ ಅಂತ ಹೇಳ್ಬಿಟ್ಟು. ಸೊ ಫುಲ್ ಇನ್ಫಾರ್ಮೇಷನ್ ಆದರೆ ಇಲ್ಲಿರುತ್ತೆ, ನೀವು ಬಂದು ಓದ್ಕೊಂಡಾದರೆ ಓದಿ. ನಾನು ಫೋಟೋ ಆದರೆ ಹಾಕಿರ್ತೀನಿ ವ್ಲಾಗಲ್ಲಿ, ನೀವು ಪಾಸ್ ಮಾಡಿಬಿಟ್ಟು ನೋಡ್ಬೋದು. ಆ್ಯಕ್ಚುಲಿ ಇವಾಗ ಸ್ವಲ್ಪ ಮೋಡಗಳಾದರೆ ಕವರ್ ಆಗ್ತಿದ್ದಾವೆ. ನೀವು ಅಲ್ಲಿ ನೋಡ್ತಾ ಇರ್ಬೋದು ದೂರದಲ್ಲಿ ಫುಲ್ಲು ಕ್ಲೌಡ್ಸ್ ಯಾವ ಥರ ಬರ್ತಿದೆ ಅಂತ ಹೇಳ್ಬಿಟ್ಟು. ಬಟ್ ವೀವ್ ಅಂತೂ ನಂಗಂತೂ ಮಾತಲ್ಲಿ ಹೇಳೋಕ್ಕಾಗ್ತಿಲ್ಲ. ಫುಲ್ ಇಲ್ಲಿ ನೋಡ್ಬೋದು ಫುಲ್ ಫಾರೆಸ್ಟು. ಸೊ ಅದು ಬಂದುಬಿಟ್ಟು ಗೌರಿಬಿದನೂರು ರೋಡು ಅಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಇಲ್ಲಿ ನಮಗೆ ಕಾಣಿಸ್ತಿದೆ, ನಿಮಗೆ ಇಲ್ಲಿ ವೀಡಿಯೋ ಅಲ್ಲಿ ಕಾಣಿಸ್ತಾ ಇರ್ಬೋದು. ಸೊ ಇಲ್ಲೆಲ್ಲ ನೋಡಿ ಮೋಡ ಎಲ್ಲ ಯಾವ ಥರ ಮುಚ್ಕೊಂಡಿದೆ ಅಂತ ಹೇಳ್ಬಿಟ್ಟು. ಸೊ ಆ್ಯಕ್ಚುಲಿ ನೆಕ್ಸ್ಟ್ ಮಂತಲ್ಲಿ ಬಂದರೆ ಇಲ್ಲಿಂದನೇ ನಿಮ್ಗೆ ಮೋಡ ಎಲ್ಲ ಕಾಣುತ್ತೆ. ಇವಾಗ ಸ್ವಲ್ಪ ದೂರದಲ್ಲಿ ಕಾಣ್ತಿದೆ, ಇನ್ನೂ ಸ್ವಲ್ಪ ತಿರ್ತೀವಿ, ನೋಡೋಣ ಏನಾದರೂ ಸ್ವಲ್ಪ ಹತ್ರ ಬರ್ತಾವೇನೋ. ಇವಾಗ ನೀವು ಅಲ್ಲಿ ನೋಡ್ತಿರ್ಬೋದು ಫುಲ್ಲು ಬೆಟ್ಟಗಳು ಯಾವ ಥರ ಇದೆ ಬೆಟ್ಟ ಅಂತ ಹೇಳ್ಬಿಟ್ಟು. ಫುಲ್ಲು ಕ್ಲೌಡ್ಸಿಂದ ಕವರ್ ಆಗಿದೆ. ಸೊ ಇಲ್ಲಿ ನಿಮಗೆ ಒಂದು 2-3 ಕಾಣ್ತಾ ಇರ್ಬೋದು ಅಷ್ಟೇ. ನೆಕ್ಸ್ಟು ಇಲ್ಲಿ ಬಂದುಬಿಟ್ಟು ಪಾಂಡು. ಇದು ಬಂದುಬಿಟ್ಟು ನ್ಯಾಚುರಲಾಗಿ ಫಾರ್ಮ್ ಆಗಿರೋ ಪಾಂಡು. ಸೊ ರೈನಿ ಸೀಸನಲ್ಲಿ ಬಂದರೆ ಇನ್ನೂ ನೀರು ಜಾಸ್ತಿ ಇರ್ಬೋದು, ಇವಾಗಾದರೆ ಇಷ್ಟಿದೆ ನೀರು. ಸೊ ನಾನು ನನ್ನ ಫ್ರೆಂಡ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಎಂಜಾಯ್ ಮಾಡ್ತಾ ಇದ್ದೀವಿ. ಅಲ್ಲಿ ನೋಡಿದ್ದೀನಿ ಸನ್ರೈಸ್ ಕೂಡ ಆಗ್ತಿದೆ, ಆಲ್ಮೋಸ್ಟ್ ಆಗಿಬಿಟ್ಟಿದೆ ಸನ್ರೈಸು. ಸೊ ನಮ್ಗೆ ಆ ಸನ್ರೈಸ್ಗಿಂತ ಈ ವ್ಯೂ ಸಖತ್ ಇಷ್ಟ ಆಯಿತು. ಸೊ ಅದಕ್ಕೆ ಇಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಹಲೋ ಗಾಯ್ಸ್, ಇವಾಗ ನಾವು ಎಕ್ಸ್ಪ್ಲೋರ್ ದ ಅನ್ಎಕ್ಸ್ಪ್ಲೋರ್ಡ್ ಅಂತ ಹೇಳ್ತಾರಲ್ವಾ, ಸೊ ಅದನ್ನಾದ್ರೂ ಟ್ರೈ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ದಾರಿನೇ ಇಲ್ಲ ಒಂದು ಜಾಗಕ್ಕೆ, ದಾರಿ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ ದಾರಿ ಸಿಗ್ತದಾ ಇಲ್ವಾ ಅಂತ ಹೇಳ್ಬಿಟ್ಟು. ಆ ಜಾಗಕ್ಕೆ ಏನಾದರೂ ಮಾಡಿ ಹೋಗ್ಬೇಕಂತ ಡಿಸೈಡ್ ಆಗಿ ಹೋಗ್ತಾ ಇದ್ದೀವಿ. ನಂಗೆ ತಿಳಿದು ಇರುತ್ತೆ ಲಿಕ್ಕೆ ನೋಡಿ ಎಷ್ಟು ಚೆನ್ನಾಗೈತೆ ದಾರಿ. ಅಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಷ್ಟೆ. ನೋಡಿಲ್ಲಿ ಅಡ್ವೆಂಚರಸ್ ಟ್ರಿಪ್. ಜಾಸ್ತಿ ಓಡಾಡಿಲ್ಲ. ಓ ಮೈ ಗಾಡ್, ನೋಡ್ಲಿಕ್ಕೆ ನೋ ರೋಡ್ ಬ್ಲಾಕ್. ಆ ಕಡೆಯಿಂದ ಟ್ರೈ ಮಾಡೋಣ ನಡಿ. ನೀನು ಲೆಫ್ಟ್ ತಗೋ, ಹಿಂಗೆ ಬಾ. ಹಿಂಗೂ ಆಗಲ್ಲ, ಆ ಕಡೆಯಿಂದ ನಡಿ. ಅದು ಸ್ಟಾಪು. ಶೆಟ್ ಮ್ಯಾನ್ ಶೆಟ್. ಯಾವ ಕಡೆಯಿಂದ? ಆ ಕಡೆಯಿಂದ ಆಗಲ್ಲ. ಈ ಕಡೆ ಯಾವುದೋ ಸ್ವಲ್ಪ ದಾರಿ ಇದೆ. ನೋಡೋಣ ಎಷ್ಟು ದೂರ ಆದರೆ ಅಷ್ಟು ದೂರ ಹೋಗೋಣ. ಓ ಮೈ ಗಾಡ್, ಇದು ಇಲ್ಲಿಗೆ ಸ್ಟಾಪು. ಶೆಟ್. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಬಸ್ವನ್ನ ಇದೆ ಅಂತ ಹೇಳ್ಬಿಟ್ಟು. ಎಲ್ಲ ಐತೆ. ಶೆಟ್ ಗಾಯ್ಸ್, ದಾರಿ ಇಲ್ಲ, ಬಂದಿದ್ದೆಲ್ಲ ವೇಸ್ಟ್ ಆಯಿತು. ಸೊ ಇವಾಗ ರಿಟರ್ನ್ ಆದರೆ ಹೋಗ್ತಾ ಇದ್ದೀವಿ. ಎಲ್ಲಂದ್ರಲ್ಲೇ ತೂರ್ಕೊಂಡು ಬಟ್ಟೆ ಎಲ್ಲ ಗಲೀಜು ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಬಟ್ ಏನು ಮಾಡೋಕ್ಕಾಗಲ್ಲ, ಎಕ್ಸ್ಪ್ಲೋರ್ ಮಾಡ್ಬೇಕಂತ ಬಂದಿದ್ದೀವಿ, ಎಕ್ಸ್ಪ್ಲೋರ್ ಮಾಡಲೇಬೇಕು ಏನೇ ಆದರೂ. ಸೊ ನಮ್ಮ ಹುಡುಗ ನೋಡಿ ಮುಂದೆ ಹೋಗ್ತಾವನೆ, ನಾನು ಹಿಂದೆ ಹೋಗ್ತಾ ಇದ್ದೀನಿ. ಆವಾಗಲೇ ನಾನು ಮುಂದೆ ಬಂದೆ, ಅವನು ಹಿಂದೆ ಬಂದ.
ಇವಾಗ ಅವನ ಮುಂದೆ ಹೋಗ್ತಾವನೆ, ನಾನು ಹಿಂದೆ ಹೋಗ್ತಾ ಇದ್ದೀನಿ. ಸೊ ಬೇರೆ ಕಡೆಯಿಂದ ನೋಡೋಣ ಅಂತ ಹೋಗ್ತಾ ಇದ್ದೀರಿ. ಸೊ ಈ ಕಡೆ ಬರಲಿಕ್ಕೆ, ಸೊ ಬೇರೆ ಕಡೆಯಿಂದ ನೋಡೋಣ ಆಗ್ತದ ಇಲ್ವಾ. ಆ್ಯಕ್ಚುಲಿ ವಿ ಫೌಂಡ್ ಎ ವೇ. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ ಎಕ್ಸ್ಪ್ಲೋರ್ ದಿ ಅನ್ಎಕ್ಸ್ಪ್ಲೋರ್ ಮಾಡೋಕ್ಕೆ. ಸೊ ಮೇಲೆ ಆ್ಯಕ್ಚುಲಿ ಪಾಯಿಂಟ್ ಮೇಲೆ ಇರೋದು ಅವರೆಲ್ಲ ಕೂತಿದ್ದಾರೆ ನೋಡಿ ಅಲ್ಲಿ, ಅದು. ಬಟ್ ನಾವು ಬಂದುಬಿಟ್ಟು ಕೆಳಗಡೆ ಬೇರೆ ಜಾಗಕ್ಕೆ ಹೋಗ್ತಾ ಇದ್ದೀರಿ, ಆ ವ್ಯೂನ ನೋಡೋಣ ಅಂತ ಹೇಳ್ಬಿಟ್ಟು. ಅದು ನಮ್ಗೆ ಸಖತ್ ಇಷ್ಟ ಆಯ್ತು ಆ್ಯಕ್ಚುಲಿ. ಸೊ ಅದಕ್ಕೆ ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಕುತ್ಕೊಂಡು ಟೈಮ್ ಆದರೆ ಸ್ಪೆಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀರಿ. ನೋಡೋಣ, ಇನ್ನೂ ಹೋಗ್ಬೇಕು. ನೋಡಿ ಗೈಸ್, ಯಾವ ಥರ ವೇಸ್ಟ್ ಮಾಡಿದರೆ ಪ್ಲಾಸ್ಟಿಕ್ ಅಂತ ಹೇಳ್ಬಿಟ್ಟು. ಈ ಥರ ದಯವಿಟ್ಟು ಯಾರು ಬೇರೆಯವ್ರು ಯಾರು ಮಾಡೋಕ್ಕೆ ಹೋಗಬೇಡಿ. ನೋಡಿ ಎಷ್ಟೊಂದು ಪ್ಲಾಸ್ಟಿಕ್ ಹಾಕಿದ್ದಾರೆ ಇಲ್ಲಿ ಅಂತ ಹೇಳ್ಬಿಟ್ಟು. ದಯವಿಟ್ಟು ಬನ್ನಿ, ಎಂಜಾಯ್ ಮಾಡಿ. ನೀವು ಏನೇನು ತಂದಿರ್ತೀರ ಅದನ್ನು ರಿಟರ್ನ್ ತಗೊಂಡೋಗಿ ದಯವಿಟ್ಟು ಪ್ಲೀಸ್. ಸುಮ್ಮನೆ ಈ ಥರ ವೇಸ್ಟ್ ಮಾಡಿಕೊಂಡು ಪ್ರಕೃತಿನಾದರೆ ಹಾಳು ಮಾಡಬೇಡಿ ದಯವಿಟ್ಟು. ಈ ಥರ ತಗೊಂಡೋಗಿ. ಸೊ ಇವಾಗ ನಾವು ಈ ದಾರಿಯಲ್ಲಾದರೆ ಹೋಗಬೇಕು. ಆ್ಯಕ್ಚುಲಿ ದಾರಿನೇ ಇಲ್ಲ ಇಲ್ಲಿ. ಸೊ ಬಟ್ ಆದರೂ ನಾವು ದಾರಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನೋಡೋಣ ಏನೇನು ಆಗ್ತದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಗಿಡಗಳೆಲ್ಲ ಅಡ್ಡ ಇದ್ದಾವೆ. ಸೊ ಗಿಡಗಳನ್ನೆಲ್ಲ ದಾಟ್ಕೊಂಡು ಕಷ್ಟಪಟ್ಕೊಂಡಾದರೆ ಹೋಗಬೇಕು. ಅಮ್ಮ, ನೀವು ಇಲ್ಲಿ ನೋಡ್ಬೋದು ಯಾವ ಥರ ಅಡ್ವೆಂಚರಸ್ ಮಾಡ್ತಾಯಿದ್ದೀರಿ ಅಂತ ಹೇಳ್ಬಿಟ್ಟು. ಇಲ್ಲಿ ಸ್ವಲ್ಪ ಕಷ್ಟ ಇದೆ. ನೀನು ಆರಾಮಾಗಿ ಬಾಪ. ನೋಡಿ ಯಾವ ಥರ ಅಡ್ವೆಂಚರ್ ಮಾಡ್ತಿದ್ದೀರಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಹುಷಾರಂತ ಬ್ಯಾಕ್ ಕೊಟ್ಬಿಡ್ತೀಯಾ? ಬಾರ ಬಾರ. ಸೊ ಇನ್ನು ಆಲ್ಮೋಸ್ಟ್ 99% ಬಂದುಬಿಟ್ಟಂಗೆ. ಸೊ ಅಂದ್ಕೊತೀವಿ, ಬಟ್ ಇನ್ನೂ ಗೊತ್ತಿಲ್ಲ. ಇನ್ನೂ ಸ್ವಲ್ಪ ಮುಂದೆ ಹೋಗಿ ನೋಡೋಣ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನಮ್ಮದು ಒಂದು ಭಯ ಏನಂದರೆ ನಮ್ಮನ್ನು ನೋಡಿಕೊಂಡು ಮೇಲೆ ಇರೋರು ಬಂದುಬಿಡ್ತಾರೆ ಅಂತ ಒಂದು ಭಯ. ಬಟ್ ಏನು ಮಾಡೋಕ್ಕಾಗಲ್ಲ. ವ್ಯೂಸ್ ನೋಡಬೇಕಂದ್ರೆ ಈ ಥರ ಅಡ್ವೆಂಚರ್ ಮಾಡಲೇಬೇಕು. ಸೊ ಅಮ್ಮ, ಇನ್ನು ಆರಾಮಾಗಿ ಬಂದುಬಿಡ್ತೀವಿ. ಇನ್ನು ಆರಾಮು. ನೀವು ಇಲ್ಲಿ ನೋಡ್ತಾ ಇರ್ಬೋದು ವ್ಯೂಸ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ಆ್ಯಕ್ಚುಲಿ ನಮ್ಮ ಸ್ಪಾಟ್ ಬಂದುಬಿಟ್ಟು ಅಲ್ಲಿದೆ, ಆ ಕಡೆ ಎಂಡಲ್ಲಿದೆ. ಸೊ ಆ ಎಂಡಿಗೆ ಹೋಗಬೇಕು. ಗಾಳಿಗೆ ಆರಾಮಾಗಿ ಹೋಗ್ಬೋದು. ನೋಡಿ ಇಲ್ಲೆಲ್ಲ ಬಂಡೆ ನೋಡಿಯೋಕ್ಕಾದ್ರೆ ಎಲ್ಲ ಹೋಲ್ಸ್ ಆದರೆ ಮಾಡಿದ್ದಾರೆ ಆಗಿನ ಕಾಲದವರು. ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕ್ಲೀನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಸೊ ಮೇ ಬಿ ಇದೇ ಬಂಡೆನ ಅವರು ಕ್ಲೀನಾಗಿ ಕಟ್ ಮಾಡಿಬಿಟ್ಟು ಇಲ್ಲಿಂದನೇ ಆ ಮಂಟಪ ಆಗಿರ್ಬೋದು, ಆ ಕೋಟೆ ಥರ ಆಗಿರ್ಬೋದು, ಅದನ್ನೆಲ್ಲ ಇಲ್ಲೇ ಕಟ್ ಮಾಡಿ ಇಲ್ಲೇ ಮಾಡ್ತಾರೆ ಅನಿಸುತ್ತೆ. ಸೊ ನೋಡಿ, ಯಾರೋ ಟಿಫನ್ ಬಾಕ್ಸು ಏನೋ ತಂದುಬಿಟ್ಟು ಇಲ್ಲೇ ಬಿಸಾಕ್ಬಿಟ್ಟು ಹೋಗ್ಬಿಟ್ಟವ್ರೆ. ಸೊ ದಯವಿಟ್ಟು ಬೇರೆ ಯಾರು ಈ ಥರ ಮಾಡೋಕ್ಕೆ ಹೋಗಬೇಡಿ. ನೀವೇನೇ ಐಟಮ್ ತಂದಿದ್ರು ದಯವಿಟ್ಟು ರಿಟರ್ನ್ ತಗೊಂಡೋಗಿ. ಸೊ ಫೈನಲಿ ನೋಡಿ ಯಾವ ಥರ ವ್ಯೂ ಇದೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಯಲ್ ವ್ಯೂ ಬಂದುಬಿಟ್ಟು ಇದು ಆ್ಯಕ್ಚುಯಲ್ ವ್ಯೂ ಬಂದುಬಿಟ್ಟು. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಆ ಸೈಡ್ ಫುಲ್ ಕ್ಲೌಡಿ ಇದೆ, ಇಲ್ಲಿ ಸ್ವಲ್ಪ ಕ್ಲಿಯರೆನ್ಸ್ ಇದೆ. ಸೊ ಫಾರೆಸ್ಟ್ ಎಲ್ಲ ನೋಡಿ ಯಾವ ಥರ ಫಾರೆಸ್ಟ್ ಇದೆ ಅಂತ ಹೇಳ್ಬಿಟ್ಟು. ಎಷ್ಟೊಂದು ಫಾರೆಸ್ಟ್ ಇದೆ. ಅಲ್ಲಿ ಬಂಡೆನ ಕೊಯ್ರಿ ಥರ ಆಗಿದೆ ಅದು. ಅಲ್ಲಿ ಒಂದಿನ ಹೋಗಬೇಕು, ನೋಡೋಣ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಯಲ್ ರಿಯಲ್ ಅಡ್ವೆಂಚರ್ ಇವಾಗ ಸ್ಟಾರ್ಟ್ ಆಗುತ್ತೆ ನಮ್ಮದು. ಯಾಕಂದರೆ ಮಾರ್ನಿಂಗು ಏನೂ ಕಾಣಿಸ್ಲಿಲ್ಲ, ಹಾಗಾಗಿ ನಿಮಗೇನು ತೋರ್ಸೋಕ್ಕಾಗಲಿಲ್ಲ. ಸೊ ಇವಾಗ ನಾವು 7:46ಗೆ ಕೆಳಗಡೆ ಇಳಿಯೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸೊ ಇವಾಗ ಆ್ಯಕ್ಚುಯಲ್ ರಿಯಲ್ ಅಡ್ವೆಂಚರ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಟ್ರಯಲ್ ನೋಡಿ ಯಾವ ಥರ ಇದೆ ಅಂತ, ನಿಮಗೆ ಹೇಗೆ ಅನ್ನಿಸ್ತು ಅಂತ
ಕಮೆಂಟ್ ಮಾಡಿ. ಯಾರಾದರೂ ಈ ಟ್ರಯಲ್ ದಾಟಿ ಮೇಲೆ ಹೋಗಿದ್ರೆ ಅವರು ತಿಳಿಸಿ ನಾವು ರೀಚ್ ಆಗಿದ್ವಿ ಹಿಲ್ ಟಾಪ್ಗೆ ಅಂತ ಹೇಳ್ಬಿಟ್ಟು. ಸೊ ಆ ಥರ ನೋಡಿದ್ರೆ ನಮಗೂ ಖುಷಿ ಆಗುತ್ತೆ, ಈ ಟ್ರೆಕ್ಕರ್ಸ್ ತುಂಬ ಜನ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಟ್ರಯಲ್ ಆದರೆ ಇದು ಸ್ವಲ್ಪ ಡಿಫಿಕಲ್ಟಾಗೇ ಇದೆ, ಅಷ್ಟೊಂದೇನು ಈಸಿ ಏನಿಲ್ಲ. ಬಟ್ ಹೋಗ್ಬೋದು, ಆರಾಮಾಗಿ ಹೋಗ್ಬೋದು. ಹೋಗೋರು ನಿಧಾನಕ್ಕೆ ಹೋಗೋಂಗಿದ್ರೆ ಕ್ಲೀನಾಗಿ ಆರಾಮಾಗಿ ಹೋಗ್ಬೋದು. ಒಂದು ಅಡ್ವಾಂಟೇಜ್ ಏನಂದರೆ ಈ ರಾಕ್ಸ್ ಇರೋದು, ಈ ಕಲ್ಲುಗಳಿರೋದ್ರಿಂದ ಅಷ್ಟೊಂದೇನು ಸ್ಲಿಪ್ ಆಗಲ್ಲ. ಸೊ ನೀರು, ಮಳೆ ಬಂದಿರೋ ನೀರು ಕೂಡ ಈ ಮಣ್ಣನ್ನು ಕೊರಿದಿರ ಕ್ಲೀನಾಗಾದರೆ ಇರ್ತದೆ. ಸೊ ಅಲ್ಲಿ ಒಂದು ಕಡೆ ನಾನು ನೋಡಿದೆ, ಮಳೆ ಬಿದ್ದು ಮಣ್ಣೆಲ್ಲ ಕೊರೆದೋಗಿತ್ತು. ಸೊ ಅದನ್ನು ನಿಮಗೆ ತೋರಿಸ್ತೀನಿ, ಯಾವ ಥರ ಕೊರೆದಿದೆ, ಯಾವ ಥರ ದಾರಿ ಎಲ್ಲ ಹಾಳಾಗಿದೆ ಅಂತ ಹೇಳ್ಬಿಟ್ಟು. ಸೊ ನೀವು ಇಲ್ಲಿ ನೋಡಿ ಯಾವ ಥರ ಇದೆ ವ್ಯೂ ಅಂತ ಹೇಳ್ಬಿಟ್ಟು. ಇಲ್ಲಿಂದ ನೋಡ್ತಿದ್ರೆ ಅಂತೂ ನಂಗಂತೂ ಸ್ವರ್ಗಕ್ಕೆ ದಾರಿ ಹಾಕ್ದಂಗಿದೆ. ನೀವು ನೋಡ್ಬೋದು ಯಾವ ಥರ ಕಾಣಿಸ್ತಿದೆ. ಆ ಕಡೆ ಬೆಟ್ಟಗಳು, ಈ ಮಧ್ಯದಲ್ಲಿ ದಾರಿ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ನನಗಂತೂ ಸಖತ್ ಇಷ್ಟ ಆಯ್ತು ಈ ಸ್ಪಾಟ್. ಆ್ಯಕ್ಚುಲಿ ಹೋಗ್ಬೇಕಾದ್ರೂ ಹಿಂಗೆ ಕಾಣಿಸುತ್ತೆ, ಬರಬೇಕಾದ್ರೂ ಹಿಂಗೆ ಕಾಣಿಸುತ್ತೆ. ಇದೊಂದು ಸ್ಪಾಟು ನೆಕ್ಸ್ಟ್ ಲೆವೆಲ್ ಇದೆ ಈ ಸ್ಪಾಟು. ಟ್ರಯಲ್ ನೋಡಿ ಇದು ಎಷ್ಟು ಕಷ್ಟ ಇದೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಏನಾದರೂ ಸ್ಲಿಪ್ ಆದರೆ ಈ ಕಲ್ಲುಗಳ ಮೇಲೆ ಬಿದ್ದು ಡ್ಯಾಮೇಜ್ ಆಗೋದಂತೂ ಗ್ಯಾರಂಟಿ. ಸೊ ಹಾಗಾಗಿ ಕಲ್ಲುಗಳು ಎಷ್ಟು ಸೇಫೋ ಅಷ್ಟೇ ಡೇಂಜರ್ ಕೂಡ. ಯಾಕಂದರೆ ಗ್ರಿಪ್ ಸಿಗೋಕ್ಕೆ ಕಲ್ಲುಗಳು ಇಂಪಾರ್ಟೆಂಟು. ಅದೇ ನೀವು ಬೈ ಚಾನ್ಸ್ ಏನಾದರೂ ಸ್ಕಿಡ್ ಆಯಿತು ಅನ್ಕೋ, ಆ ಕಲ್ಲು ಮೇಲೇ ಬಿದ್ದು ಕಾಲಂತೂ ಪೆಟ್ಟಾಗೋದಂತೂ ಗ್ಯಾರಂಟಿ. ನಿಮಗೆ ತಲೆ ಕೈ ಏನಾದರೂ ಬಿತ್ತಂದರೆ ಇನ್ನೂ ಜಾಸ್ತಿ ಪೆಟ್ಟಾಗುತ್ತೆ. ಸೊ ಹಾಗಾಗಿ ಹುಷಾರಾಗಿ ಬಂದು ಹುಷಾರಾಗಿ ಹೋಗ್ಬೇಕಂತ ನಿಮ್ಮೆಲ್ಲರಲ್ಲೂ ಮನವಿ ಮಾಡ್ಕೊತೀನಿ. ನೀವು ಇಲ್ಲಿ ನೋಡ್ಬೋದು ಮಣ್ಣು ಯಾವ ಥರ ಕೊರೆದಿದೆ ಮಳೆ ನೀರು ಬಂದು ಅಂತ ಹೇಳ್ಬಿಟ್ಟು. ಸೊ ನೋಡಿ ಹೆಂಗಾಗಿದೆ ರೋಡು ಅಂತ ಹೇಳ್ಬಿಟ್ಟು. ಸೊ ಇನ್ನೂ ಇದೊಂದೇ ಅಲ್ಲ, ಇನ್ನೂ ಕೆಳಗಡೆ ಇನ್ನೂ ತುಂಬ ಇದೆ ಈ ಥರ ಸ್ಪಾಟುಗಳು. ಬಟ್ ನಿಧಾನಕ್ಕೆ ಬಂದು ನಿಧಾನಕ್ಕೆ ಹೋಗಬೇಕು. ನೋಡಿ ಇದು ನೋಡಿ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ ಯಾರೋ ಸ್ಕಿಡ್ ಕೂಡ ಆಗಿದ್ದಾರೆ, ಜಾರಿದೆ ಎಲ್ಲ. ಸೊ ಇಲ್ಲಿ ನೋಡಿ ಯಾವ ಥರ ಮಣ್ಣು ಯಾವ ಥರ ಕೊಚ್ಕೊಂಡು ಹೋಗಿದೆ ಅಂತ ಹೇಳ್ಬಿಟ್ಟು ಮಳೆ ನೀರಿಗೆ. ಇಲ್ಲಿಂದ ಎಲ್ಲ ಆಲ್ಮೋಸ್ಟ್ ಸ್ವಲ್ಪ ದೂರ ಹಂಗೆ ಆಗಿದೆ. ಒಂದೊಂದು ಕಡೆ ಚೆನ್ನಾಗಿದೆ ಸ್ಟೆಪ್ಸ್ ಥರ, ಬಟ್ ಒಂದೊಂದು ಕಡೆ ಅಂತೂ ಹೇಳೋಕ್ಕೆ ಆಗಲ್ಲ, ಆ ಥರ ಆಗಿದೆ ದಾರಿ ಅಂತೂ. ಹುಷಾರಾಗಿ ಬನ್ನಿ, ಸ್ಕಿಡ್ ಆಗುತ್ತೆ ನೋಡಿಕೊಂಡು. ರೈನಿ ಸೀಸನಲ್ಲಂತೂ ತುಂಬ ಕೇರ್ಫುಲ್ಲಾಗಿರಬೇಕು. ಇವಾಗಾದರೂ ಸ್ವಲ್ಪ ಓಕೆ. ರೈನಿ ಸೀಸನಲ್ಲಿ ಏನಾದರೂ ಬಂದರೆ ನೀವು ಇದೆಲ್ಲ ನೀರು ಸ್ವಲ್ಪ ನೀರೆಲ್ಲ ಜರಿದು ಸ್ವಲ್ಪ ತೇವ ಇದ್ದು ಸ್ಕಿಡ್ ಆಗುತ್ತೆ, ತುಂಬ ಸ್ಕಿಡ್ ಆಗುತ್ತೆ ಅವಾಗ. ಇವಾಗೇ ಸ್ವಲ್ಪ ಸ್ಕಿಡ್ ಆಗ್ತಿದೆ, ಬಟ್ ರೈನಿ ಸೀಸನಲ್ಲಂತೂ ಇನ್ನೂ ಜಾಸ್ತಿ ಸ್ಕಿಡ್ ಆಗುತ್ತೆ. ಆವಾಗ ನೀವು ತುಂಬ ಕೇರ್ಫುಲ್ಲಾಗಿರಬೇಕು. ನೋಡಿ ವ್ಯೂ ಯಾವ ಥರ ಇದೆ, ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನಾವು ಇನ್ನೂ ಸ್ವಲ್ಪ ಹೊತ್ತು ಮೇಲೇ ಇರ್ಬೋದಿತ್ತು, ಬಟ್ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೆಳಗಡೆ ಬರ್ತಾ ಇದ್ದೀವಿ. ಬಟ್ ಮಾರ್ನಿಂಗು ಇವಾಗೂ ಆಲ್ಮೋಸ್ಟ್ ಸಿಮಿಲರ್ ಇದೆ. ವ್ಯೂ ಅಂತೂ ಏನೊಂದು ಚೂರು ಕಡಿಮೆನೇ ಆಗಿಲ್ಲ, ಚೆನ್ನಾಗಿದೆ ವ್ಯೂಸು. ನೋಡಿ ಮಳೆ ನೀರು ಬಂದು ಯಾವ ಥರ ಮಣ್ಣೆಲ್ಲ ಕೊಚ್ಕೊಂಡು ಹೋಗಿದೆ ಅಂತ ಹೇಳ್ಬಿಟ್ಟು. ಇದೆಲ್ಲ ದಾರಿ, ಆ್ಯಕ್ಚುಲಿ ದಾರಿ ಮಧ್ಯದಲ್ಲಿ ನೀರು ಈ ಥರ ಬಿದ್ದು ನೋಡಿ ಕಲ್ಲೇ ನೋಡಿ ಯಾವ ಥರ ಆಗಿದೆ ಅಂತ ಹೇಳ್ಬಿಟ್ಟು. ಕಲ್ಲು ಬಂಡೆನೇ ಎಲ್ಲ ಕ್ಲೀನಾಗಾದರೆ ಕೊರೆದು ಕ್ಲೀನಾಗಿ ಕೊಚ್ಕೊಂಡಾದ್ರೆ ಹೋಗಿದೆ. ಇಲ್ಲಿ ನೋಡಿ ಎಷ್ಟು ಹಾಳ ಇದೆ ಅಂತ ಹೇಳ್ಬಿಟ್ಟು. ನೋಡಿ ಇಲ್ಲಿ ಯಾರೋ ಆಲ್ರೆಡಿ ಸ್ಕಿಡ್ ಆಗಿದ್ದಾರೆ ಇವತ್ತು ಬರಬೇಕಾದ್ರೆ. ಸೊ ನೀವು ಬರಬೇಕಾದ್ರೆ ಹುಷಾರಾಗಿ ಬನ್ನಿ, ಅಷ್ಟೇ ನಾನು ಹೇಳೋಕ್ಕಾಗೋದು. ಇಲ್ಲ ನೀವು ಇಲ್ಲಿಂದ ವ್ಯೂ ಆದರೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು, ಎಷ್ಟೊಂದು ಬೆಟ್ಟ ಇದೆ ಅಂತ ಹೇಳ್ಬಿಟ್ಟು. ಇಲ್ಲಾದರೆ ನಮಗೆ ಈಶಾ ಫೌಂಡೇಶನ್ದು ಮುಂದೆ ಅದು ಜಾಗ ಇದೆ ಅಲ್ವಾ, ಎಂಟಿ ಪ್ಲೇಸು, ಅದು ಕಾಣಿಸ್ತಿದೆ. ಸೊ ಅದು ಎಲ್ಲಪ್ಪ ಇದೆ ಅಂದರೆ ಇಲ್ಲಿ ಚಿಕ್ಕದೊಂದು ಕೆರೆ ಕಾಣ್ತಿದೆ ಅಲ್ವಾ, ಆ ಕೆರೆ ಹಿಂದ್ಗಡೆ ಇದೆ. ಸೊ ಕ್ಯಾಮ್ರಲ್ಲಿ ಕಾಣದೇ ಇರ್ಬೋದು, ನಮ್ಗೆ ಇಲ್ಲಿಂದ ಕ್ಲಿಯರಾಗಿ ಕಾಣ್ತಿದೆ. ಸೊ ವ್ಯೂ ಅಂತೂ ಹಿಂಗಿದೆ, ನಮಗಂತೂ ಸಖತ್ ಇಷ್ಟ ಆಗ್ತಿದೆ ವ್ಯೂ. ಆ್ಯಕ್ಚುಲಿ ಇಲ್ಲಿಂದ ಹೋಗೋಕ್ಕೆ ಮನಸ್ಸಿಲ್ಲ, ಬಟ್ ಏನು ಮಾಡೋಣ, ಹೋಗಲೇಬೇಕಲ್ವಾ. ಸೊ ಹಾಗಾಗಿ ರಿಟರ್ನ್ ಆದರೆ ಹೋಗ್ತಾ ಇದ್ದೀರಿ. ಇದು ನೋಡಿ ಯಾವ ಥರ ಇದೆ ಟ್ರಯಲ್ ಅಂತ ಹೇಳ್ಬಿಟ್ಟು. ಫುಲ್ ಫಾರೆಸ್ಟ್ ಥರ ಇದೆ ಫೀಲಿಂಗು. ಒಳಗಡೆ ಬಂದು ನೋಡಿ ಫುಲ್ ಕವರ್ ಆಗಿದೆ ಗಿಡಗಳು ಮರಗಳು. ನೀವು ಇಲ್ಲಿ ನೋಡ್ಬೋದು ಯಾವ ಥರ ಕಟ್ಟಿದ್ದಾರೆ ಇಲ್ಲಿ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಇಷ್ಟೊಂದು ಅದು ಯಾವ ಥರ ಮಾಡಿದ್ರು ಅವರು, ಬಂಡೆಗಳೆಲ್ಲ ಹೆಂಗೆ ತಂದರು, ಎಲ್ಲಿಂದ ತಂದರು,
ಒಂಚೂರು ಐಡಿಯಾ ಇಲ್ಲ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇದೆಲ್ಲನೆಲ್ಲ ಕಟ್ಟಿದವ್ರಿಗೆ ಹ್ಯಾಟ್ಸ್ ಆಫ್. ಬಟ್ ಆಗಿನ ಕಾಲದಿಂದ ಹೇಗೆ ಕಟ್ಟಿದ್ರು ಹಾಗೇ ಇದೆ ಅಲ್ವಾ, ಅದಕ್ಕೆ ಮೆಚ್ಕೊಬೇಕು. ನೀವು ಇಲ್ಲಿ ನೋಡ್ತಾ ಇರ್ಬೋದು ಕೋಟೆ ಥರ ಹೆಂಗಿದೆ ಅಂತ ಹೇಳ್ಬಿಟ್ಟು. ಈಗಿನ ಕಾಲದಲ್ಲಿ ಕಟ್ತಾ ಇರೋ ಬಿಲ್ಡಿಂಗ್ಗಳು 10 ವರ್ಷ 15 ವರ್ಷ ಇದ್ರೇನೆ ಬಿದ್ದೋಗ್ಬಿಡ್ತವೆ. ಇದಂತೂ ಶತಮಾನಗಳ ಕಾಲದಿಂದ ಹಾಗೇ ಇದೆ. ಸೊ ಅವ್ರು ಯಾವ ರೀತಿ ಕಟ್ಟಿರಬೇಕು, ಎಷ್ಟು ಸ್ಟ್ರಾಂಗಾಗಿ ಕಟ್ಟಿರಬೇಕು ಅಂತ ನಮಗಂತೂ ಗೊತ್ತಿಲ್ಲ. ಸೊ ಅಷ್ಟೊಂದು ದಪ್ಪ ದಪ್ಪ ಬಂಡೆಗಳು ಕೂಡ ಅಷ್ಟೇ ಈಗಿನ ಕಾಲದಲ್ಲಿ ಸಿಗೋದೇ ಇಲ್ಲ. ಅದರಲ್ಲಿ ಕಾಲು ಭಾಗ ಸಿಕ್ಕಿದ್ರೆ ಹೆಚ್ಚು. ಸೊ ಆಗಿನ ಕಾಲದವ್ರಿಗೆ ಹೇಳೋಕ್ಕೆ ಮಾತುಗಳೇ ಇಲ್ಲ. ಸೊ ಗ್ರೇಟ್ ಅವರಷ್ಟೇ. ಇಲ್ಲಿಂದ ನೋಡಿ ಯಾವ ಥರ ಇದೆ ವ್ಯೂ ಅಂತ ಹೇಳ್ಬಿಟ್ಟು, ಎಷ್ಟೊಂದು ಚೆನ್ನಾಗಿದೆ. ಫುಲ್ ಎಲ್ಲ ಫಾಗ್ ಎಲ್ಲ ತುಂಬ್ಕೊತಾ ಇದೆ ಇವಾಗ. ಸೊ ಟ್ರಯಲ್ ಬಂದುಬಿಟ್ಟು ಈ ಥರ ಇದೆ. ಈ ಬಂಡೆ ಮೇಲೆ ನಡ್ಕೊಂಡೋಗಿ ನಡ್ಕೊಂಬರ್ಬೇಕು. ನೀವಲ್ಲಿ ನೋಡ್ತಾ ಇರ್ಬೋದು, ನನ್ನ ಫ್ರೆಂಡ್ ಆದರೆ ಬರ್ತಿದ್ದಾನೆ. ಇಲ್ಲಿ ಅಲ್ಲಲ್ಲಿ ನೀರಾದರೆ ಬರ್ತಾ ಇರುತ್ತೆ ಆ ಥರ. ನೀವಲ್ಲಿ ನೋಡ್ತಾ ಇರ್ಬೋದು ನೀರು. ಸೊ ಅಲ್ಲಿ ನೀರ್ ಮೇಲೆ ಆದರೆ ಹೆಜ್ಜೆ ಇಡಕ್ಕೆ ಹೋಗ್ಬೇಡಿ, ಸ್ಕಿಡ್ ಆಗುತ್ತೆ. ಸೊ ನೀರು ಇಲ್ಲದೇ ಇರೋ ಜಾಗ ನೋಡಿಕೊಂಡು ಹೆಜ್ಜೆ ಇಟ್ಕೊಂಡು ಬನ್ನಿ, ಆರಾಮಾಗಿ ಹುಷಾರಾಗಿ ಬನ್ನಿ, ಸ್ಕಿಡ್ ಆಗದೆ ಇರೋ ಥರ ನೋಡಿಕೊಂಡು. ನೋಡಿ ನನ್ನ ಫ್ರೆಂಡ್ ಆದರೆ ಸ್ಕಿಡ್ ಆಗ್ತಿದ್ದ ಇವಾಗ. ಸೊ ಆ ಥರ ಆಗಬೇಡಿ, ಬಿದ್ದರೆ ನಿಮಗೆ ತೊಂದರೆ ಆಗುತ್ತೆ. ನೀವು ಇಲ್ಲಿ ನೋಡಿ ನೀರು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಇದೆಲ್ಲ ನೀರಿಂದ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಅಲ್ಲಿ ಕೂಡ ಅಷ್ಟೇ, ಮೇಲೆ ಎಲ್ಲ ಬಂಡೆಯಲ್ಲೆಲ್ಲ ನೀರು ಬರ್ತಿದೆ. ಟ್ರಯಲ್ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಹಿಂಗಿಂದ ಆ ಕಲ್ಲುಗಳೆಲ್ಲ ದಾಟ್ಕೊಂಡು ಹಂಗೆ ಇಳ್ಕೊಂಡು ಹಂಗಿಂದ ಹೋಗಬೇಕು. ಸೊ ಟ್ರಯಲ್ ಅಷ್ಟೊಂದೇನು ಈಸಿ ಏನಿಲ್ಲ ಸ್ಕಂದಗಿರಿ. ಆ್ಯಕ್ಚುಲಿ ಹೇಳಿದ್ನಲ್ಲ ನಾನು ಕುಮಾರ ಪರ್ವತ ನೆನಪಾಗ್ತಿದೆ ಅಂತ ಹೇಳ್ಬಿಟ್ಟು. ಸೊ ಅದೆಷ್ಟು ಡಿಫಿಕಲ್ಟ್ ಇದೆಯೋ ಅದರಷ್ಟು ಇಲ್ಲದೇ ಇದ್ದರೂ ಕೂಡ ಅದರಲ್ಲೊಂದು 40 to 50% ಆದರೆ ಇದೆ. ನೀವು ಇಲ್ಲಿ ನೋಡಿ ನೀರು ಯಾವ ಥರ ಹರಿದಿದೆ ಅಂತ ಹೇಳ್ಬಿಟ್ಟು. ಇದೆಲ್ಲ ನೋಡಿ, ಇಲ್ಲೆಲ್ಲ ಈ ಥರ ಅಂದರೆ ನೀರೆಲ್ಲ ಕೈಗೆ ಸಿಗುತ್ತೆ. ಸೊ ಫುಲ್ಲು ಬಂಡೆ ಫುಲ್ ವೆಟ್ಟಾಗಿಬಿಟ್ಟಿದೆ. ಈ ಥರ ಟ್ರಯಲ್ಗಳಲ್ಲಿ ಈ ಥರ ಫಾರೆಸ್ಟ್ ಏರಿಯಾ ಸಿಕ್ಕಿದ್ರೆ ಹೋಗೋಕ್ಕಂತೂ ತುಂಬ ಖುಷಿ ಆಗುತ್ತೆ. ಪ್ಲಸ್ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ನಿಮಗೆ ಎಷ್ಟೇ ಕಷ್ಟಪಟ್ಟು ಬಂದಿದ್ರು ಕೂಡ ಈ ಥರ ವ್ಯೂ, ಈ ಥರ ಟ್ರಯಲ್ ಏನಾದರೂ ಸಿಕ್ಕಿದ್ರೆ ನಿಮಗೆ ಆ ಸುಸ್ತೆಲ್ಲ ಕಳೆದೋಗ್ಬಿಡುತ್ತೆ. ಆ್ಯಕ್ಚುಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಟ್ರಯಲ್ ಅಂತ ಹೇಳ್ಬಿಟ್ಟು. ಇದನ್ನು ನೋಡ್ತಿದ್ರೆ ನನಗೆ ಕುಮಾರ ಪರ್ವತ ಅಲ್ಲಿ ಆಲ್ಮೋಸ್ಟ್ ಟಾಪ್ ರೀಚ್ ಆದಮೇಲೆ ಒಂದು ಫಾರೆಸ್ಟ್ ಏರಿಯಾ ಆದರೆ ಸಿಗುತ್ತೆ. ನನಗೆ ಅದಾದರೆ ನೆನಪಾಗ್ತಿದೆ. ಏನು ಲಿಕ್ಕಿ ಬ್ರೋ ಏನೋ ಫೋಟೋ ಹಿಡ್ಕೊತವ್ರೆ ಅಲ್ಲಿ. ಸೊ ನಾವು ಮುಂದೆ ಹೋಗೋಣ, ಇನ್ನೂ ತುಂಬ ಪ್ಲೇಸಸ್ ಇದ್ದಾವೆ ನೋಡೋವು. ಆ್ಯಕ್ಚುಲಿ ಕುಮಾರ ಪರ್ವತದಲ್ಲಿ ಒಂದು ಭೀಮನ ಬಂಡೆ ಅಂತ ಒಂದು ಸಿಗುತ್ತೆ. ಸೊ ಅದು ಕೂಡ ಇಲ್ಲಿ ನನಗೆ ಒಂದು ಬಂಡೆ ನೋಡಿದ್ರೆ ಅದು ಭೀಮನ ಬಂಡೆ ಥರನೇ ನೆನಪಾಗುತ್ತೆ. ಸೊ ಆ ಥರನೇ ಇದೆ ಸೇಮು. ನೋಡಿ ಈ ದಾರಿಯಲ್ಲಿ ನಡ್ಕೊಂಡು ಹೋಗ್ತಿದ್ರೆ ನನಗಂತೂ ನಿಜವಾಗ್ಲೂ ಸ್ವರ್ಗಕ್ಕೆ ನಡ್ಕೊಂಡು ಹೋದಂಗೆ ಐತೆ ದಾರಿ. ಸ್ವರ್ಗ ಎಲ್ಲೋ ಇರಲ್ಲ, ಈ ಭೂಮಿ ಮೇಲೇ ಇರುತ್ತೆ, ನಾವೇ ಹುಡ್ಕೊಂಡು ಹೋಗ್ಬೇಕಷ್ಟೆ. ನೋಡಿ ಟ್ರಯಲ್ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಈ ಸ್ಕಂದಗಿರಿ ಟ್ರೆಕ್ಕಲ್ಲಿ ಟ್ರಯಲಲ್ಲಿ ನೀವು 80 to 90% ಈ ಥರ ಕಲ್ಲುಗಳೇ ನೋಡ್ತೀರಾ. ಸೊ ಮಣ್ಣು ಏರಿಯಾ ಸಿಗೋದು ನಿಮಗೆ ಅಷ್ಟಕ್ಕಷ್ಟೇ, ಅಲ್ಲಲ್ಲಿ ಮಾತ್ರ ಸಿಗುತ್ತೆ. ಆ್ಯಕ್ಚುಲಿ ನೀವು ಯಾವುದೇ ಟ್ರೆಕ್ಕಿಗೆ ಬರಬೇಕಾದ್ರೆ, ರೆಸ್ಟ್ ತಗೊಳ್ಬೇಕಾದ್ರೆ ಹುಷಾರಾಗಿರಿ. ಆ ರೆಸ್ಟ್ ತಗೊಳ್ಳೋ ಪ್ಲೇಸ್ ಸುತ್ತಮುತ್ತ ನೋಡಿ ಏನಾದರೂ ಇದೆಯಾ, ಏನಾದರೂ ಇಲ್ವಾ ಅಂತ ಹೇಳ್ಬಿಟ್ಟು. ನೀವು ಇಲ್ಲಿ ನೋಡೋದಾದರೆ ಅಲ್ಲಿ ನೋಡ್ತಾ ಇರ್ಬೋದು ನೀವು ಹೆಜ್ಜೆನು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಅದನ್ನೇನಾದರೂ ಸ್ವಲ್ಪ ಏನಾದರೂ ನಾವೇನು ಡಿಸ್ಟರ್ಬ್ ಮಾಡಿದ್ರೆ ನಮ್ಮ ಕತೆ ಮುಗಿಯುತ್ತೆ. ಸೊ ಅದಕ್ಕೆ ನಾವು ಅದನ್ನೇನು ಡಿಸ್ಟರ್ಬ್ ಮಾಡ್ದಿರ ಮಾತಾಡ್ದಿರ ಸೈಲೆಂಟಾಗಾದರೆ ಹೋಗ್ಬಿಡ್ತಾಯಿದ್ದೀವಿ. ಅದೇನಾದರೂ ಡಿಸ್ಟರ್ಬ್ ಆಯಿತು ಅಂದರೆ ನಮ್ಮ ಕತೆ ಮುಗೀತಂತಲೇ ಅರ್ಥ. ಸೊ ಹಾಗಾಗಿ ನೀವು ರೆಸ್ಟ್ ತಗೊಳ್ಳೋ ಪ್ಲೇಸುಗಳಲ್ಲಿ ನೋಡ್ಕೊಳ್ಳಿ. ಯಾರಾದರೂ ಬೈ ಚಾನ್ಸಾಗಿ ಏನಾದರೂ ಅದನ್ನೇನೋ ಟಚ್ ಮಾಡಿದ್ರೂ ಕೂಡ ಅವ್ರ ಕತೆ ಮುಗಿಯುತ್ತೆ. ಸೊ ಹಾಗಾಗಿ ಹುಷಾರಾಗಿ ನೋಡ್ಕೊಳ್ಳಿ, ಸುತ್ತಮುತ್ತ ನೋಡಿ ರೆಸ್ಟ್ ತಗೊಳ್ಬೇಕಾದ್ರೆ. ಆ್ಯಕ್ಚುಲಿ ಕುಮಾರ ಪರ್ವತದಲ್ಲಿ ಭೀಮನ ಬಂಡೆ ಸಿಗುತ್ತೆ ಅಂತ ಹೇಳಿದ್ನಲ್ಲ, ನಂಗೆ ಇದನ್ನು ನೋಡ್ತಿದ್ರೆ ನಂಗೆ ಎಕ್ಸಾಕ್ಟ್ ಅದೇ ನೆನಪಾಗ್ತಿದೆ. ಸೇಮ್ ಅದು ಇದೇ ಥರ ಐತೆ. ಸೊ ಬಟ್ ಕಂಪ್ಯಾರಿಸನ್ ಅದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಬಟ್ ನಾನು ಹೇಳ್ತಿರೋದು ಏನಂದರೆ ಇದನ್ನು ನೋಡಿದ್ರೆ ನಂಗೆ ಅದು ನೆನಪಾಗ್ತಿದೆ ಅಂತ ಅಷ್ಟೇ. ಬಟ್ ಟ್ರಯಲ್ ಅಂತೂ ನನಗೂ ಅದಕ್ಕೂ ಇದಕ್ಕೂ ಸಿಮಿಲರ್ ಆಗೇ ಅನಿಸ್ತಿದೆ. ಫುಲ್ ಫಾರೆಸ್ಟ್ ಫೀಲಿಂಗ್ ಆಗಿರ್ಬೋದು, ಆ ಟ್ರಯಲ್ ಡಿಫಿಕಲ್ಟಿ ಆಗಿರ್ಬೋದು. ಸೊ ಅಷ್ಟೊಂದು ಡಿಫಿಕಲ್ಟಿ ಇಲ್ಲ ಇದು, ಬಟ್ ಗುಹೆ ಥರ ಕಾಣಿಸ್ತು.
ಸೊ ಇವಾಗ ಆವಾಗಲೇ ಹೋಗ್ಬೇಕಾದ್ರೆ ಕತ್ಲೆಯಲ್ಲಿ ನಮಗೆ ಸರಿಯಾಗಿ ನೋಡೋಕ್ಕಾಗಲಿಲ್ಲ. ಸೊ ಹಾಗೆ ಆಗಲಿ ಇವಾಗ ನೋಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ಆರಾಮಾಗಿ ಇಲ್ಲಿ ಬಂದು ರೆಸ್ಟ್ ತಗೋಬೋದು. ಮಳೆ ಏನಾದರೂ ಬಂದರೂ ಇಲ್ಲಿ ಆರಾಮಾಗಿರ್ಬೋದು. ಇಲ್ಲಿ ಸ್ವಲ್ಪ ನೀರು ಬರ್ತಿದೆ, ಮಳೆ ಏನಾದರೂ ಬಂದರೆ ನೀರು ಬರುತ್ತೆ. ಅದು ನೋಡಿಕೊಂಡ್ರೆ ಈ ಸೈಡೆಲ್ಲ ಫುಲ್ಲು ಡ್ರೈ ಆಗಿದೆ. ಸೊ ಈ ಸೈಡೆಲ್ಲ ನಿಂತ್ಕೊಳ್ಬೋದು ಆರಾಮಾಗಿ. ಸೊ ನೋಡ್ಬೋದು ಅಲ್ಲೆಲ್ಲ ಫುಲ್ಲೆಲ್ಲ ಒಳಗಡೆಗಿದೆ. ಸೊ ನಾವೇನೋ ಅಷ್ಟೊಂದೇನು ರಿಸ್ಕ್ ಏನು ತಗೊಳಕ್ಕೆ ಹೋಗ್ತಿಲ್ಲ. ಬಟ್ ಇನ್ನೂ ಆ ಕಡೆ ಹೋಗ್ತಾ ಇದ್ದೀವಿ, ಆ ಕಡೆ ಏನೋ ದಾರಿ ಇದೆ. ಸೊ ನೋಡೋಣ ಏನಾದರೂ ಇದೆಯಾ ಏನು ಅಂತ ಹೇಳ್ಬಿಟ್ಟು. ನಥಿಂಗ್ ಬ್ರೋ, ಅಷ್ಟೆಲ್ಲ ಕಷ್ಟಪಟ್ಕೊಂಡು ಬಂದರೂ ಏನೂ ಕಾಣಿಸ್ತಿಲ್ಲ ನಮಗೆ. ಸೊ ಏನೂ ಇಲ್ಲ ಇಲ್ಲಿ. ಸೊ ಹಾಗಾಗಿ ಮತ್ತೆ ರಿಟರ್ನ್ ಹೋಗಬೇಕು. ನೋಡಿ ಇಷ್ಟು ಜಾಗದಲ್ಲಿ ಇವಾಗ ಹೋಗಬೇಕು ತೂರ್ಕೊಂಡು. ರಿಯಲ್ ಅಡ್ವೆಂಚರ್ ಅಂದರೆ ಇದೆ ಅನಿಸುತ್ತೆ. ಬಾ ತಗುಲ್ತು ಬಂಡೆ. ಅಮ್ಮಮ್ಮ, ಇವ್ರು ಯಾರೋ ಪುಣ್ಯಾತರು ನೋಡ್ಬಿಟ್ಟು ಇಲ್ಲೇ ಬಿಸಾಕ್ಬಿಟ್ಟು ಹೋಗ್ಬಿಟ್ಟವ್ರೆ. ಅದೇ ಕೆಳಗಡೆ ತಗೊಂಡೋಗಿ ಎಲ್ಲರೂ ಡಸ್ಟ್ಬಿನಲ್ಲಿ ಹಾಕಿದ್ರೆ ಅವ್ರಿಗೇನಾಗುತ್ತೆ ಇಲ್ಲಿ. ಸುಮ್ಮನೆ ಇಲ್ಲೆಲ್ಲ ಪ್ರಕೃತಿನಾದ್ರೆ ನಾಶ ಮಾಡ್ತಿದ್ದಾರೆ. ದಯವಿಟ್ಟು ಬೇರೆಯವ್ರು ಯಾರು ಆ ಥರ ಮಾಡೋಕ್ಕೆ ಹೋಗಬೇಡಿ ಪ್ಲೀಸ್, ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತೀನಿ ನಾನು. ನನಗೆ ಈ ಬೋರ್ಡಲ್ಲಿ ರೆಸ್ಪೆಕ್ಟ್ ಟು ಮದರ್ ಅರ್ತ್ ಬೈ ನಾಟ್ ಥ್ರೋಯಿಂಗ್ ಟ್ರ್ಯಾಶ್ ಹಿಯರ್ ಅಂತೆ. ಬಟ್ ಆದರೂ ಕೂಡ ಕೆಲವರಾದರೆ ಟ್ರ್ಯಾಶ್ ಆದರೆ ಇಲ್ಲಿ ಬಿಸಾಕಿದ್ದಾರೆ. ಸೊ ಅಂಥವ್ರಿಗೆ ಏನು ಹೇಳ್ಬೇಕಂತಲೇ ನಂಗೆ ಗೊತ್ತಿಲ್ಲ. ದಯವಿಟ್ಟು ಆ ಬೋರ್ಡ್ ಹಾಕ್ದಂಗೆ ಇದನ್ನು ನಿಮ್ಮ ತಾಯಿ ಥರ ತಿಳ್ಕೊಂಡು ದಯವಿಟ್ಟು ಟ್ರ್ಯಾಶ್ನಾದರೆ ಬಿಸಾಕಕ್ಕೆ ಹೋಗಬೇಡಿ. ನೀವು ಏನೇನು ಟ್ರ್ಯಾಶ್ ತಂದಿರ್ತೀರ ಅದನ್ನು ನೀವೇ ರಿಟರ್ನ್ ತಗೊಂಡೋಗಿ ಡಸ್ಟ್ಬಿನ್ ಆದರೆ ಯೂಸ್ ಮಾಡಿಕೊಂಡು ಬಿಸಾಕಿ. ಗಾಯ್ಸ್, ಇದು ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಎಷ್ಟೊಂದು ಡೇಂಜರ್ ಆಗಿದೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಡೇಂಜರ್ ಇದೆ ಅಂತ ಹೇಳ್ಬಿಟ್ಟು. ನಿಮಗೊಂದು ನನ್ನ ಫ್ರೆಂಡ್ ಆದರೆ ಇವಾಗ ಬೀಳ್ತಿದ್ದ, ಜಸ್ಟ್ ಮಿಸ್ಸು. ಇಲ್ಲಾರೋ ನೋಡಿ ಆಲ್ರೆಡಿ ಸ್ಕೇಟಿಂಗ್ ಮಾಡ್ಕೊಂಡು ಹೋಗೋರು ಇಲ್ಲಿಂದ ಫುಲ್ ಕ್ಲೀನಾಗಿ ಜಾರ್ಕೊಂಡು. ನೋಡಿ ಕೆಳಗಡೆವರೆಗೂ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು, ಎಷ್ಟು ಡೇಂಜರ್ ಇದೆ ಅಂತ ಹೇಳ್ಬಿಟ್ಟು. ಸೊ ಒಂದು ಚೂರು ಏನಾದರೂ ಎಡುವುದ್ರೂ ಕೂಡ ಇಲ್ಲಿ ಪಕ್ಕ ಅಂತ ಕೈಕಾಲು ಮುರಿಯೋದಂತೂ ಗ್ಯಾರಂಟಿ. ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೀರು ಹರಿಯೋ ಕಾಲುವೆ ಥರ ಆಗಿಬಿಟ್ಟಿದೆ. ಮಳೆ ಬಿದ್ದು ನೀರೆಲ್ಲ ಹೋಗಿ ಹೋಗಿ. ನಿಕ್ಕಿ ಈ ಕಡೆ ಬರಬೇಡ ನೀನು, ಆ ಕಡೆಯಿಂದ ಬಾ. ಹಾಂ, ಸ್ಕಿಡ್ ಆಗುತ್ತೆ. ನೋಡಿ ಗಾಯ್ಸ್ ಎಷ್ಟೊಂದು ಡಿಫಿಕಲ್ಟ್ ಇದೆ ಅಂತ ಹೇಳ್ಬಿಟ್ಟು. ಸೊ ದಯವಿಟ್ಟು ಯಾರು ಕೂಡ ನೆಗ್ಲೆಕ್ಟ್ ಆದರೂ ಮಾಡೋಕ್ಕೆ ಹೋಗ್ಬೇಡಿ. ನೋಡಿ ಎಷ್ಟೊಂದು ಡಿಫಿಕಲ್ಟ್ ಇದೆ ಇದು ಟ್ರೆಕ್ಕು. ಸೊ ಇಲ್ಲಿಂದ ಹತ್ತೋದು ಇಳಿಯೋದಂತೂ ಹೆವಿ ಕಷ್ಟ ಇದೆ. ಇದು ಈ ಒಂದು ಪಾರ್ಟೇ ಎಲ್ಲದಕ್ಕಿಂತ ಡಿಫಿಕಲ್ಟ್ ಆಗಿರೋದು. ಸೊ ಇಲ್ಲಿ ಕೂಡ ಸ್ವಲ್ಪ ಅದೇ ಥರ ಇದೆ. ನೀವು ಇಲ್ಲಿ ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇಲ್ಲೆಲ್ಲ ಕಲ್ಲು ಇಲ್ಲದೆ ಇರೋದ್ರಿಂದ ಮಳೆ ಬಿದ್ದಾಗ ನೀರೆಲ್ಲ ಬಂದು ಬಂದು ಈ ಥರ ಆಗಿರೋದು. ಸೊ ಸ್ವಲ್ಪ ಕಷ್ಟನೇ, ಬಟ್ ಹುಷಾರಾಗಿ ನೋಡ್ಕೊಂಡು ಬಂದರೆ ಅಷ್ಟೊಂದೇನು ಡಿಫಿಕಲ್ಟ್ ಏನಾಗಲ್ಲ. ಕಾಲೆಲ್ಲ ಸ್ಲಿಪ್ ಆಗದಿರ ಇರೋ ಥರ ನೋಡ್ಕೋಬೇಕಷ್ಟೆ. ಇದು ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 8:45 ಆಗ್ತಿದೆ. ಬಟ್ ಇಲ್ಲಿ ನೋಡಿದ್ರೆ ಇನ್ನೂ 6 ಗಂಟೆ 7 ಗಂಟೆ ಇದ್ದಂಗೆ ಇದೆ. ಫುಲ್ಲು ಗಿಡಗಳಿಂದ ಫುಲ್ ಕವರ್ ಆಗಿಬಿಟ್ಟಿದೆ. ಫುಲ್ ಚಿಲ್ಲಾಗಿದೆ. ಎಷ್ಟೇ ಸೆಕೆ ಕಿತ್ಕೊಂಬರ್ತಿದ್ರು ಕೂಡ ಇಲ್ಲಂತೂ ತಣ್ಣಗಿದೆ ನಮಗಂತೂ. ಸೊ ಇಲ್ಲಿ ನೋಡಿ ಗುಹೆಯಿಂದ ಹೊರಗಡೆ ಹೋದಂಗಿದೆ. ಇಲ್ಲೇ ಒಂದು ಥರ ಬೆಳಕಿದೆ, ಆ ಕಡೆ ಒಂಥರ ಬೆಳಕಿದೆ. ನೋಡ್ಬೋದು ನೀವು ಡಿಫ್ರೆನ್ಸ್ ನೋಡ್ಬೋದು, ಈ ಕಡೆ ಹೇಗಿದೆ ಆ ಕಡೆ ಹೇಗಿದೆ ಅಂತ ಹೇಳ್ಬಿಟ್ಟು. ಈ ಥರ ಇನ್ನೂ ನೀವು ತುಂಬ ಕ್ಲೈಮೇಟ್ ಚೇಂಜಸ್ ಆದರೆ ನೋಡ್ತಿರ್ತೀರ ಇಲ್ಲಿ.
ಇವರು ಈ ಥರ ಬೋರ್ಡ್ಗಳು ಹಾಕೋದಲ್ಲದೆ ಇಲ್ಲಿ ಕೊಟೇಶನ್ಸ್ ಬೇರೆ ಬರ್ತಿದ್ದಾರೆ, ಅದಂತೂ ನಂಗೆ ಇನ್ನೂ ಇಷ್ಟ ಆಯಿತು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಲೆಟಸ್ ಕೀಪ್ ಅವರ್ ಎನ್ವಿರಾನ್ಮೆಂಟ್ ಕ್ಲೀನ್ ಅಂತ. ಬಟ್ ಆದರೂ ಕೂಡ ಕೆಲವರಾದರೆ ಲಿಟರ್ ಮಾಡ್ತಿದ್ದಾರೆ. ಸೊ ಅದನ್ನು ದಯವಿಟ್ಟು ಸ್ಟಾಪ್ ಮಾಡಿ. ಸೊ ನಾನು ಎಲ್ಲರನ್ನೂ ಅಂತಿಲ್ಲ, ಯಾರ್ಯಾರು ಲಿಟರ್ ಮಾಡ್ತಿದ್ದೀರೋ ಅವ್ರನ್ನ ಮಾತ್ರ ಅಂತಿರೋದು. ದಯವಿಟ್ಟು ನೀವೇನೇ ಕಸ ತಂದರೂ ಕೂಡ ರಿಟರ್ನ್ ತಗೊಂಡೋಗಿ. ನೀವು ಚೆಕ್ಕಿಂಗ್ ಪಾಯಿಂಟಿಂದ ಸ್ವಲ್ಪ ಮುಂದೆ ಬಂದರೆ ನಿಮ್ಗೆ ಈ ಬೋರ್ಡ್ ಆದರೆ ಸಿಗುತ್ತೆ. ಸೊ ಇಲ್ಲಿಂದಾನೇ ಎಂಟ್ರೆನ್ಸು ಸ್ಕಂದಗಿರಿಗೆ. ಸೊ ನಾವು ಅರ್ಲಿ ಮಾರ್ನಿಂಗ್ ಆಗಿದ್ದರಿಂದ ನಿಮಗೆ ಬೋರ್ಡ್ ಕ್ಲೀನಾಗಿ ಕಾಣಿಸಿಲ್ಲ. ಸೊ ಹಾಗಾಗಿ ಇವಾಗ ನಾವು ತೋರಿಸ್ತಿದ್ದೀವಿ ಎಲ್ಲ ಪ್ರತಿಯೊಂದು. ಸೊ ಈ ಕಡೆ ಹೋದರೆ ಬೇರೆ ದಾರಿ ಸಿಗುತ್ತೆ, ಬೇರೆ ಆ ಬೆಟ್ಟಕ್ಕೆ ಮೇ ಬಿ ಆ ಬೆಟ್ಟಕ್ಕೆ ದಾರಿ ಅನಿಸುತ್ತೆ. ಸೊ ನಾವು ಬಂದಿದ್ದು ಈ ದಾರಿ, ಸೊ ಇವಾಗ ಹೋಗೋದು ಇದೇ ದಾರಿ. ಈ ದಾರಿಯಿಂದ ಬಂದಿದ್ದ ತಕ್ಷಣ ಈ ಬೋರ್ಡ್ ಆದರೆ ಕಾಣಿಸುತ್ತೆ. ಇದು ರೀಸೆಂಟಾಗಿ ಹಾಕಿರೋದು, ಮೊದಲಾದರೆ ಈ ಬೋರ್ಡ್ ಇರಲಿಲ್ಲ. ಸೊ ನೋಡಿ, ನಿಮ್ಗೆ ಅಲ್ಲಲ್ಲಿ ಡೈರೆಕ್ಷನ್ಸ್ ಕೂಡ ಕಾಣಿಸುತ್ತೆ. ಸೊ ಈ ಥರ ಹೋಗಿ ಈ ಡೈರೆಕ್ಷನ್ ಕಡೆ ಹೋಗಿ ಅಂತೇಳಿ. ಸೊ ನಿಮಗೆ ಗೈಡ್ ಏನು ಬೇಕಾಗಿರಲ್ಲ, ಆರಾಮಾಗಿ ಸಿಂಗಲ್ಲಾಗಿ ಬಂದರೂ ಕೂಡ ಆರಾಮಾಗಿ ಡೈರೆಕ್ಷನ್ಸ್ ನೋಡ್ಕೊಂಡು ಆದರೆ ಹೋಗ್ಬೋದು. ನೀವು ನೋಡ್ಬೋದು ಬೆಟ್ಟ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಇದನ್ನೇ ನಾವು ಸುತ್ತಾಕೊಂಡಾದರೆ ಹೋಗಿದ್ದು. ಸೊ ಈ ಸ್ಟ್ರೈಟ್ ಹೋಗೋಕ್ಕೆ ಕಲ್ಲುಗಳು ಬಂಡೆಗಳು ಅಂತ ಹೇಳ್ಬಿಟ್ಟು ಎಲ್ಲ ಸುತ್ತಾಕ್ಸಿ ಮೇಲೆ ಕರ್ಕೊಂಡು ಹೋಗಿದ್ದೆ ನಮ್ಮನ್ನು. ಸ್ಕಂದಗಿರಿ ಅಂತ ಹೇಳ್ಬಿಟ್ಟು ಡೈರೆಕ್ಷನ್ಸ್ ಸಿಗುತ್ತೆ. ಬರೋ ದಾರಿಯಲ್ಲಿ ಕೂಡ ನೀವು ಆರಾಮಾಗಿ ಬಂದು ಡೈರೆಕ್ಷನ್ಸ್ ನೋಡ್ಕೊಂಡಾದರೆ ಮೂವ್ ಆಗ್ಬೋದು. ನೀವು ಸ್ಕಂದಗಿರಿಗೆ ಬರಬೇಕಂದ್ರೆ ಪಾರ್ಕಿಂಗ್ ಸ್ಪಾಟ್ ಐಡೆಂಟಿಫೈ ಮಾಡೋದು ಅಂದ್ಬಿಟ್ಟು ಇದೇ ಟೆಂಪಲ್ಲು. ಸೊ ಇದೇ ಟೆಂಪಲ್ ಮುಂದೆನೇ ನೀವು ಪಾರ್ಕಿಂಗ್ ಎಲ್ಲ ಮಾಡಬೇಕು. 2 ವೀಲರ್ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು. 4 ವೀಲರ್ ಆದರೆ ಆ ಕಡೆ ಪಾರ್ಕ್ ಮಾಡಿಸ್ತಾರೆ, 2 ವೀಲರ್ ಆದರೆ ಇಲ್ಲೆಲ್ಲ ಪಾರ್ಕ್ ಮಾಡಿಸಿ, ಇಲ್ಲೇನಾದರೂ ಫುಲ್ ಮಾಡಿದ್ರೆ ಆ ಕಡೆ ಬೇರೆ ಕಡೆ ಪಾರ್ಕ್ ಮಾಡಿಸ್ತಾರೆ. ಸೊ ವೀಕ್ಡೇಸ್ ಆಗಿರೋದ್ರಿಂದ ಫುಲ್ ಖಾಲಿ ಇದೆ. ವೀಕೆಂಡ್ಸ್ ಆದರೆ ಫುಲ್ ಆದರೆ ತುಂಬ್ಕೊಂಡು ಬಿಟ್ಟಿರುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ರೆಂಟಲ್ ಬೈಕ್ಸ್ ಎಲ್ಲ ತಂದಿದ್ದಾರೆ ಇಲ್ಲಿಗೆ. ಸೊ ಇಲ್ಲಿ ಪಾರ್ಕಿಂಗ್ ಚಾರ್ಜಸ್ ಬಂದುಬಿಟ್ಟು ಇಲ್ಲಿದೆ ನೋಡಿ. ಬಸ್ಸಿಗಾದರೆ 150, ಟಿ ಟಿಗಾದರೆ 100 ರುಪೀಸ್, ಕಾರ್ಗಾದರೆ 50 ರುಪೀಸ್, ಬೈಕ್ಗಾದರೆ 30 ರುಪೀಸ್. ಸೊ ನಾವು ಯಾವುದೇ ರೀತಿಯಾದ ಪಾರ್ಕಿಂಗ್ ಫೀ ಆದರೆ ಕೊಡಬೇಕಾಗಿಲ್ಲ. ಯಾಕಂದರೆ ನಾವು ನಮ್ಮ ಫ್ರೆಂಡ್ ಅವ್ರದ್ದು ಆಶ್ರಮ ಇಲ್ಲೇ ಇರೋದ್ರಿಂದ ನಮ್ಮ ಫ್ರೆಂಡ್ ಅವ್ರ ಆಶ್ರಮದಲ್ಲಿ ಪಾರ್ಕ್ ಮಾಡಿಬಿಟ್ಟು ಬಂದಿದ್ದೀವಿ. ಸೊ ನಾವು ಪಾರ್ಕಿಂಗ್ ಚಾರ್ಜಸ್ ಆದರೆ ಪೇ ಮಾಡೋ ಹಾಗಿಲ್ಲ. ನೀವೇನಾದರೂ ಬಂದರೆ ಕಂಪಲ್ಸರಿ ಪಾರ್ಕಿಂಗ್ ಚಾರ್ಜಸ್ ಪೇ ಮಾಡಿಬಿಟ್ಟೆ ಇಲ್ಲಿಂದ ಗಾಡಿ ತಗೊಂಡು ಹೋಗಬೇಕು.